ಇವತ್ತು ಬಹುರೂಪಿ ಮತ್ತು ವಿವಿಡ್ ಲಿಪಿ ಜೊತೆಗೂಡಿ ಗಾಂಧಿಯನ್ ಸೆಂಟರ್ ಫಾರ್ ಫಿಲಾಸಾಫಿಕಲ್ ಆರ್ಟ್ಸ್ ಅಂಡ್ ಸೈನ್ಸ್ ಮಾಹೆ ಆಯೋಜಿಸಿರುವ ಪುಸ್ತಕ ಬಿಡುಗಡೆ ಮತ್ತು ಕಾರ್ಟೂನ್ ಪ್ರಾತ್ಯಕ್ಷಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. Today we have the world-renowned artist B.G. Gujjarappa, popularly known as Gujjar, with us, and the book Gandhi Illustrated for Kids, Makkaligagi Gandhi, will be released. I welcome all of you to this wonderful program on behalf of the organizers. Now, I request artist Gujjar, journalist G.N. Mohan, environmentalist Mamta Rai, artist Rasuri, Sri Rajaram Kallur, Gururaj V. Jamba from VIVIDLIPI, and our director, Professor Vardesh Hiregangi, to the dais. ಗಾಂಧಿ ಕುರಿತ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಮ್ಮ ವಿಭಾಗದ ಗೀತೆ ಮತ್ತು ಗಾಂಧೀಜಿಯವರ ನೆಚ್ಚಿನ ಗೀತೆಯಿಂದ ಆರಂಭಿಸಲು ಶ್ರಾವ್ಯಭಾಸ್ತಿಯವರಲ್ಲಿ ಕೇಳಿಕೊಳ್ಳುತ್ತೇನೆ. वैष्णव जन तो तेने कहिए जे पीड़ पराई जाने रे. वैष्णव जन तो तेने कहिए जे पीड़ पराई जाने रे. पर दुखे उपकार करे तो मन अभिमान नाणे रे. पर दुखे उपकार करे तो मन अभिमान ना जाने रे. वैष्णव जन तो तेने कहिए जे पीड़ पराई जाने रे. ಸಮಭಾವದಲ್ಲಿ ದುರಾಸೆಯು ನೀಗಲಿ ವನಿತೆಗೆ ಅಭಯದ ನೆರಳಿರಲಿ. ಸಮಭಾವದಲ್ಲಿ ದುರಾಸೆಯು ನೀಗಲಿ ವನಿತೆಗೆ ಅಭಯದ ನೆರಳಿರಲಿ. ಸುಳ್ಳಿನ ರುಚಿಯನು ಅರಿಯದ ನಾಲಗೆ ಪರಧನವನ್ನು ಬೇಡನಲಿ. ಸುಳ್ಳಿನ ರುಚಿಯನು ಅರಿಯದ ನಾಲಗೆ ಪರಧನವನ್ನು ಬೇಡನಲಿ. ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು ಬಾಳಲ್ಲಿ. वैष्णव जन तो तेने कहिए जे पीड़ पराई जाने रे. वैष्णव जन तो तेने कहिए जे पीड़ पराई जाने रे. ಥ್ಯಾಂಕ್ ಯು ಶ್ರಾವ್ಯ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಖ್ಯಾತ ಕಲಾವಿದ ಗುಜ್ಜಾರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇಂದು ಪುಸ್ತಕವನ್ನು ಬಿಡುಗಡೆ ಮಾಡಲಿರುವ ಕದಿಕೆ ಟ್ರಸ್ಟ್ನ ಅಧ್ಯಕ್ಷರಾದ ಮಮತಾ ರೈ ಅವರಿಗೆ ಹೃತ್ಪೂರ್ವಕ ಸ್ವಾಗತ. ಅತಿಥಿಗಳಾದ ರಾಸೂರಿ, ಖ್ಯಾತ ಕಲಾವಿದರು, ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ.
ಪತ್ರಕರ್ತರು ಅವಧಿ ಮತ್ತು ಬಹುರೂಪಿ ಸಂಚಾಲಕರಾದ ಶ್ರೀ GN ಮೋಹನ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಿರಿಯ ಚಿಂತಕರಾದ ರಾಜಾರಾಮ್ ಕಲ್ಲೂರ್ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ವಿವಿಡ್ ಲಿಪಿಯ ಪ್ರತಿನಿಧಿಗಳಾದ ಗುರುರಾಜ್ ವಿ ಜಂಬಾ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಿರ್ದೇಶಕರಾದ ಪ್ರೊಫೆಸರ್ ವರ್ದೇಶ್ ಹಿರೇಗಂಗೆ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಬಹುರೂಪಿ ಮತ್ತು ಅವಧಿಯ ಸಂಚಾಲಕರು, ಖ್ಯಾತ ಪತ್ರಕರ್ತರು ಮತ್ತು ಬರಹಗಾರರೂ ಆದ ಶ್ರೀ GN ಮೋಹನ್ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಆತ್ಮೀಯರೇ, ಇದು ಕನ್ನಡದ ಪುಸ್ತಕೋದ್ಯಮದಲ್ಲಿ ಒಂದು ವಿಶೇಷ. ಯಾಕೆ ಅಂತಂದರೆ ಪುಸ್ತಕಗಳಿಗೆ ಸಂಬಂಧಪಟ್ಟಾಗೆ ಯಾರಾದರೂ ಇನ್ವೆಸ್ಟ್ ಮಾಡ್ತೀವಿ ಅಂತ ಉದ್ಯಮಿಗಳು ಮುಂದೆ ಬರೋದು ತುಂಬ ಅಪರೂಪ. ಆ ಒಂದು ಘಟನೆ ಇಲ್ಲಾಗಿದೆ. ವಿವಿಡ್ ಲಿಪಿ ಅಂತ ಈಗಾಗಲೇ ಸಾಕಷ್ಟು ಖ್ಯಾತರಾಗಿರುವ ಆಡಿಯೋ ಬುಕ್ ಮತ್ತು ಇ ಬುಕ್ಗಳಲ್ಲಿ ಪ್ರಸಿದ್ಧರಾಗಿರುವ ಮತ್ತು ನೇರ ಪ್ರಸಾರಗಳಲ್ಲೂ ಕೂಡ ಸಾಹಿತ್ಯ ಮತ್ತು ಸಂಸ್ಕೃತಿ ಕಾರ್ಯಕ್ರಮಗಳಲ್ಲಿ ಹೆಸರು ಮಾಡಿರ್ತಕ್ಕಂಥ ವಿವಿಡ್ ಲಿಪಿ ಬಹುರೂಪಿಯ ಜೊತೆ ಕೈ ಜೋಡಿಸಿ ಹೊಸ ಪುಸ್ತಕಗಳು, ಹೊಸ ರೀತಿಯ ಪುಸ್ತಕಗಳನ್ನು ಏನಾದರೂ ಮಾಡಬೇಕು ಅಂತ ಮುಂದೆ ಬಂದಾಗ ಪುಸ್ತಕೋದ್ಯಮದಲ್ಲಿ ಏನಾದರೂ ಒಂದು ಹೊಸ ವ್ಯಾಕರಣ ಕೊಡಲಿಕ್ಕೆ ಸಾಧ್ಯ ಆಗ್ತದ ಅನ್ನುವ ಆಶಯದಿಂದ ನಾವಿಬ್ಬರು ಕೈ ಜೋಡಿಸಿದ್ದೇವೆ. ಬಹುರೂಪಿಯ ಬಹು ಮತ್ತು ವಿವಿಡ್ ಲಿಪಿಯ ಲಿಪಿ ಸೇರಿ ಬಹುಲಿಪಿ ಅನ್ನುವ ಇಂಪ್ರಿಂಟನ್ನು ನಾವು ಶುರು ಮಾಡಿದ್ದೇವೆ. ನಾವಿಬ್ಬರೂ ಪರಸ್ಪರ ಪ್ರತ್ಯೇಕ ಅಸ್ತಿತ್ವವನ್ನು ಉಳಿಸಿಕೊಂಡೇ ಈ ಕೆಲವು ಪುಸ್ತಕಗಳಿಗೆ ನಾವು ಕೈ ಜೋಡಿಸಿದ್ದೇವೆ. ಇದು ಬ್ರೀಫ್ ಆಗಿ. ಅದರ ಪ್ರತಿನಿಧಿಯಾಗಿ ಗುರುರಾಜ್ ಜಂಬಾ ಅವರು ವಿವಿಡ್ ಲಿಪಿಯ ಪರವಾಗಿ ಇಲ್ಲಿದ್ದಾರೆ. ಮತ್ತು ಈ ಬಹುಲಿಪಿಯ ಮೊದಲ ಪ್ರಕಟಣೆ ಮಕ್ಕಳಿಗಾಗಿ ಗಾಂಧೀಜಿ, ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ. ಈ ಕೃತಿಯನ್ನು ನಾವು ಕೇವಲ 2 ಭಾಷೆಗೆ ಮಾತ್ರ ಸೀಮಿತ ಮಾಡದೆ ಅದನ್ನು ಈಗಾಗಲೇ ಮಲಯಾಳಂಗೆ ರೆಡಿ ಮಾಡಿದ್ದೇವೆ. ಬೇರೆ ಬೇರೆ ಎಲ್ಲ ಲ್ಯಾಂಗ್ವೇಜ್ಗೂ ಮಾಡಿದ್ರೆ ನಾವು ತುಳುನಲ್ಲಿ ಕೂಡ ಈ ಕೃತಿಯನ್ನು ತರಬೇಕು ಅನ್ನುವ ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಯಾಕೆ ಅಂತಂದರೆ ಗಾಂಧೀಜಿ ಗಡಿಯನ್ನು ಮೀರಿದವರು. ಸೊ ಗಾಂಧೀಜಿಯ ಕುರಿತೇ ಯಾಕೆ ಪುಸ್ತಕ ಮಾಡ್ತಾ ಇದ್ದೇವೆ ಅನ್ನೋದಕ್ಕೆ ಬಹುಶಃ ಇಲ್ಲಿ ನೆರೆದ ಯಾರಿಗೂ ಕೂಡ ಪ್ರಶ್ನೆ ಇರಲಿಕ್ಕಿಲ್ಲ. ಸೊ ಗಾಂಧಿಯನ್ನು ನಮ್ಮ ನೆನಪಿನಿಂದ ಒರೆಸಿ ಹಾಕುವ ಕೆಲಸ ನಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಗಾಂಧಿ ಏನು ಅನ್ನೋದನ್ನು ಮತ್ತೆ ನೆನಪಿಸುವ, ಅಂಡರ್ಲೈನ್ ಮಾಡಿ ಹೇಳುವ ಅಥವಾ ಇವತ್ತಿನ ಮಕ್ಕಳಿಗೆ ಅದನ್ನು ದಾಟಿಸುವ, ಗಾಂಧಿ ಅವರ ಜೊತೆಗೆ ಒಂದು ಆಚರಣೆಯಾಗಿ, ಸಿದ್ಧಾಂತವಾಗಿ ಜೊತೆಗೆ ಹೆಜ್ಜೆ ಹಾಕಲಿ ಅನ್ನುವ ಆಶಯದಿಂದ ಇದನ್ನು ಮಾಡಿದ್ದೇವೆ. ಗುಜ್ಜಾರೇ ಯಾಕೆ ಅಂತಂದರೆ ಗುಜ್ಜಾರ್ ಅವರ ರೇಖೆಗಳು ಇಡೀ ಕರ್ನಾಟಕ ಮಾತ್ರ ಅಲ್ಲದೆ ಅದು ಕೂಡ ಗಡಿಯನ್ನು ದಾಟಿ ದೇಶ ವಿದೇಶಗಳಲ್ಲಿ ತುಂಬ ಹೆಸರು ಮಾಡಿದಂಥ ಕಲಾವಿದರು. ಅವರ ರೇಖೆಗೆ ಅಂತಹ ಶಕ್ತಿ ಇದೆ. ಮತ್ತು ಆ ರೇಖೆಯ ಹಿಂದೆ ಇರತಕ್ಕಂಥ ಆಲೋಚನೆ ಮತ್ತು ಸಿದ್ಧಾಂತಗಳು ಕೂಡ ಸರಿಯಾದ ಹೆಜ್ಜೆಯಲ್ಲಿ ಸಾಗ್ತಾ ಇರೋದ್ರಿಂದ ಗುಜ್ಜಾರ್ ಮತ್ತು ಗಾಂಧಿ ಎರಡೂ ಕೂಡ ಸರಿಭಾವದಲ್ಲಿ ಮಿಕ್ಸ್ ಆಗಿ ಅದು ಮುಂದೆ ಹೋಗಿದೆ ಈ ಕೃತಿಯಲ್ಲಿ. ಸೊ ಜೊತೆಗೆ ಈ ಒಂದು ಮಕ್ಕಳಿಗೆ ಗಾಂಧಿಯನ್ನು ಕಟ್ಟಿಕೊಡಬೇಕಾದರೆ ನಾನಾ ರೀತಿಯಲ್ಲಿ ಕಟ್ಟಿಕೊಡ್ಬೋದಿತ್ತು. ಆದರೆ ಗುಜ್ಜಾರ್ ಅವರು ಆಯ್ಕೆ ಮಾಡಿಕೊಂಡಿದ್ದು ಅವರ 96 ಕೊಟೇಶನ್ಗಳ ಮೂಲಕ ಏನೂ ಹೇಳಿದರೆ ಆ ಕೊಟೇಶನ್ಗಳ ಮೂಲಕವೇ ಗಾಂಧಿ ಅನ್ನುವ ಒಂದು ಮೇರು ಪರ್ವತವನ್ನು ಅವರು ಕಡಿಲಿಕ್ಕೆ ಇಷ್ಟಪಟ್ಟಿದ್ದಾರೆ. ಸೊ ಇದು ಮುಖ್ಯವಾಗಿ ಗಾಂಧಿ ಹೇಗೆಲ್ಲ ಆವರಿಸಿದ್ದಾರೆ ಅನ್ನೋದು ಗೊತ್ತಿದೆ ನಿಮ್ಮೆಲ್ಲರಿಗೂ ಕೂಡ. ನಾನು CNN ಚಾನೆಲ್ನಲ್ಲಿ ಅಟ್ಲಾಂಟಾದಲ್ಲಿ ಸುಮಾರು ತಿಂಗಳುಗಳ ಕಾಲ ಆಹ್ವಾನಿತನಾಗಿ ಅಲ್ಲಿದ್ದೆ. ಆಗ ನನಗೆ ಆದ ಘಟನೆಗಳು ನಿಜಕ್ಕೂ ನನಗೆ ಗಾಂಧಿಯನ್ನು ಮತ್ತೆ ಮತ್ತೆ ನನ್ನೊಳಗಡೆಗೆ ಇಳಿಸ್ಕೊಳ್ಲಿಕ್ಕೆ ಆ ಘಟನೆಗಳು ಕಾರಣ ಮಾಡಿತು. ಸೊ ಪ್ರತಿಯೊಬ್ಬರಿಗೂ ಅಲ್ಲಿ ಗಾಂಧಿ ಗೊತ್ತಿದೆ. ನಾನು ಟೆಡ್ ಟರ್ನರ್, ನಾವು ಇಡೀ ಮಾಧ್ಯಮ ಸಾಮ್ರಾಜ್ಯ ಸ್ಥಾಪಿಸಿದ 4 ಜನರನ್ನು ಗುರುತಿಸ್ತೇವೆ ಇಡೀ ಜಗತ್ತಿನಲ್ಲಿ. ಸೊ ಮೀಡಿಯಾ ಮೊಘಲ್ಸ್ ಅಂತೇಳಿ, ಅದರಲ್ಲಿ ಒಬ್ಬ ಟೆಡ್ ಟರ್ನರ್. ಆ ಟೆಡ್ ಟರ್ನರ್ನ ಭೇಟಿಯಾಗಿ ಅವ್ರ ಜೊತೆ ಮಾತಾಡ್ತಾ ಇರಬೇಕಾದ್ರೆ
ಯಾರು ನಿಮ್ಮ ಆದರ್ಶ ಅಂತ ಕೇಳಿದೆ ನಾನು ಮಾತಾಡ್ತಾ. ಅವರಿರು ಒಂದು ನಿಮಿಷ ಅಂತೇಳಿ ಒಳಗಡೆ ಹೋಗಿ ಅವರ ಪರ್ಸನಲ್ ಕೋಣೆಯಿಂದ ಒಂದು ವಿಗ್ರಹವನ್ನು ತಗೊಂಡು ಬಂದು ನಮ್ಮ ಮುಂದೆ ಇಟ್ಟಾಗ ಸೊ ನಾನು ಬೆಕ್ಕಸ ಬೆರಗಾದೆ. ಅದು ಗಾಂಧಿ ಪ್ರತಿಮೆಯನ್ನು ತಂದರು. ಆದರೆ ನನ್ನ ಜೊತೆಗೆ ಇನ್ನೂ 11 ಜನ ಬೇರೆ ಬೇರೆ ದೇಶಗಳಿಂದ ಬಂದವರಿದ್ದರು. ಎಲ್ಲರೂ ಒಂದೇ ಸಲಕ್ಕೆ ಗಾಂಧಿ ಅಂತ ಹೇಳಿದ್ರು. ಅದು ಇನ್ನೂ ಆಶ್ಚರ್ಯ ಆಯಿತು. ಅಂದರೆ ಎಲ್ಲರಿಗೂ ಕೂಡ ಗಾಂಧಿ ಸೊ ಒಂದು ರೀತಿಯಲ್ಲಿ ಸದ್ದಿಲ್ಲದೆ ಒಂದು ಶಾಲ್ಮಲೆಯಂತೆ ಅದು ಹರಿದು ಆವರಿಸಿಕೊಂಡಿರೋದು ನನಗೆ ಅಲ್ಲಿ ಗೊತ್ತಾಯಿತು. ಅದೇ ರೀತಿ ಬರಾಕ್ ಒಬಾಮಾ ಆಯ್ಕೆ ಆದಾಗ ಪ್ರೆಸಿಡೆಂಟಾಗಿ ಅವರನ್ನು ಒಂದು ಪುಟ್ಟ ಹುಡುಗಿ ಪ್ರಶ್ನೆ ಮಾಡ್ತಾಳೆ. ಏನಂತಂದರೆ, ನೀವು ಈ ಸಂಭ್ರಮದಲ್ಲಿ ಹೋಸ್ಟ್ ಮಾಡುವ ಲಂಚ್ಗೆ ಮೊದಲ ಅತಿಥಿ ಅಂತ ಕರೆಯೋದಾದರೆ ಯಾರನ್ನು ಕರಿತಿದ್ರಿ ಅಂತ ಕೇಳ್ತಾರೆ. ಆಗ ಯಾವುದೇ ತಡವರಿಸದೆ ಬರಾಕ್ ಒಬಾಮಾ ಹೇಳ್ತಾರೆ, ನಾನು ಮಹಾತ್ಮ ಗಾಂಧಿಗೆ ಮೊದಲ ಇನ್ವಿಟೇಷನ್ ಕೊಡಲಿಕ್ಕೆ ಬಯಸ್ತಿದ್ದೆ ಅಂತೇಳಿ. ಸೊ ಈ ರೀತಿಯ ಎಷ್ಟೊಂದು ನೇಮಿಚಂದ್ರ ಅವರು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಬರೆದಾಗ ಅವರು ಸ್ಪೇನ್ಗೆ ಹೋಗಿರ್ತಾರೆ. ಹೋದಾಗ ಎಲ್ಲ ಕಡೆಯೂ ಕೂಡ ಸ್ಪ್ಯಾನಿಷ್ ಭಾಷೆ, ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ಇಂಗ್ಲೀಷ್ ಕೂಡ ಇಲ್ಲ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆಗಿ. ಆಗ ಅವರು ಹೇಗೆ ಅಂತ ತಬ್ಬಿಬ್ಬಾಗಿರಬೇಕಾದ್ರೆ ಅವ್ರ ಜೊತೆ ಮಾತಾಡೋದು, ಸಡನ್ನಾಗಿ ಒಂದಷ್ಟು ಜನ ಸೇರ್ಕೊಳ್ತಾ ಗಾಂಧಿ 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 ಅಂತ ಕೇಳ್ತಾರೆ. ಸೊ ಗಾಂಧಿ ಭಾಷೆಯಾಗಿ ಬದಲಾಗ್ತಾರೆ, ಭಾಷೆ ಗೊತ್ತಿಲ್ಲದ 2 ದೇಶಗಳ ಮಧ್ಯೆ. ಸೊ ಈ ರೀತಿಯಲ್ಲಿ ಇರಬೇಕಾದ್ರೆ ನನಗೆ ಇನ್ನೊಂದು ಘಟನೆ ಆಯಿತು ಅದೇ ಅಮೇರಿಕಾದಲ್ಲಿ. ಏನಂತಂದರೆ, ಅಲ್ಲಿ ಎಲ್ಲಿ ಹೋದರೂ ಕೂಡ 10% ಟಿಪ್ಸ್ ಕೊಡಲೇಬೇಕು ಅನ್ನೋದು ಒಂದು ಅಲಿಖಿತ ನಿಯಮ. ನಾನು ಕ್ಯಾಬಲ್ಲಿ ಬಂದು ನನ್ನ ಹೋಟೆಲ್ಗೆ ಇಳಿಬೇಕಾದ್ರೆ ನಾನು 10% ಟಿಪ್ಸನ್ನು ಸೇರಿಸಿ ನಾನು ಡ್ರೈವರ್ಗೆ ಕೊಟ್ಟೆ. ಆತ ದುಡ್ಡನ್ನು ತಗೊಂಡು ಟಿಪ್ಸನ್ನು ವಾಪಸ್ ಕೊಟ್ಟ. ಆಶ್ಚರ್ಯ ಆಯಿತು ನನಗೆ. ಯೂಶಲಿ ಅಲ್ಲಿ ಆಗೋದಿಲ್ಲ ಆ ರೀತಿ. ಯಾಕೆ ಅಂತ ಕೇಳಿದಾಗ ಅವನು ಹೇಳ್ದ ಗಾಂಧಿ ಅಂತ ಹೇಳ್ದ. ಸೊ ಅಂದರೆ ಹೇಗೆಲ್ಲ ಗಾಂಧಿ ನಾವು ಎಷ್ಟು ಎದುರುಗಡೆ ಅವರನ್ನು ಅಳಿಸಬೇಕು, ಅವರ ಸಿದ್ಧಾಂತವನ್ನು ನಿವಾಳಿಸಬೇಕು ಅಂತ ಅಂದ್ಕೊಂಡ್ರೂ ಕೂಡ ಮತ್ತೆ ಮತ್ತೆ ಪುಟಿದು ನಿಲ್ತಾರೆ ತಮ್ಮ ಆಚರಣೆಯ ಮೂಲಕ, ತಮ್ಮ ಯೋಚನೆಯ ಮೂಲಕ ಅನ್ನೋದು ಇದರಲ್ಲಿ ಗೊತ್ತಾಗ್ತದೆ. ಅಂತಹ ಗಾಂಧಿಯನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗಬೇಕಾದಂಥ ಕಾಲ ನಮ್ಮ ಮುಂದಿದೆ. ನಾನಾಗಲಿ, ಗುಜ್ಜಾರಾಗಲಿ, ಸೂರ್ಯ ಆಗಲಿ, ವರದೇಶ್ ಹಿರೇಗಂಗೆ ಅವರಾಗಲಿ, ನಾವೆಲ್ಲರೂ ಕೂಡ ಡೆಕ್ಕನ್ ಬಳಗದಲ್ಲಿ ಕೆಲಸ ಮಾಡಿದವರು. ಡೆಕ್ಕನ್ ಆರ್ ಮೂರ್ತಿ ಶ್ರೇಷ್ಠ ವ್ಯಂಗ್ಯಚಿತ್ರಕಾರರು ಒಂದು ವ್ಯಂಗ್ಯಚಿತ್ರ ಬರೆದಿದ್ರು. ಏನಂತಂದರೆ, ತಂದೆ ಮತ್ತು ಮಗ ಪಾಸ್ ಆಗ್ತಾ ಇರ್ತಾರೆ ಒಂದು ಪ್ರತಿಮೆ ಹತ್ರ. ತಕ್ಷಣ ಮಗ ನೋಡ್ಬಿಟ್ಟು ಹೇಳ್ತಾನೆ, ಅಪ್ಪ ಬೆನ್ ಕಿಂಗ್ಸ್ಲೇ ಅಂತ. ಗಾಂಧಿ ಪ್ರತಿಮೆ ಇರುತ್ತೆ, ಆದರೆ ಅವನಿಗೆ ಸೊ ಬರೋ ಗಾಂಧಿ ಫಿಲ್ಮ್ನ ಬೆನ್ ಕಿಂಗ್ಸ್ಲೇ ಆ ಮಗುಗೆ ಗೊತ್ತಾಗುತ್ತೆ. ಸೊ ಅಂದರೆ ಎಲ್ಲೋ ಒಂದು ಕಡೆ ಗಾಂಧಿಯನ್ನು ಬೆನ್ ಕಿಂಗ್ಸ್ಲೇ ಆಗಿಯೋ, ಗಾಂಧಿಯನ್ನು ಇನ್ನೊಂದೇನೋ ಆಗಿಯೋ ನೋಡಿಬಿಡುವ ಕಾಲಕ್ಕೆ ಇವತ್ತಿನ ಪೀಳಿಗೆ ಬಂದಿರುವಾಗ ಗಾಂಧಿ ನಮ್ಮನ್ನು ಕೈ ಹಿಡಿದು 4 ಹೆಜ್ಜೆ ಮುಂದೆ ನಡೆಸಿದ್ದಾರೆ. ಈಗ ಗಾಂಧಿಯನ್ನೂ 4 ಹೆಜ್ಜೆ ಕೈ ಹಿಡಿದು ಸೊ ನಾವು ಮುಂದೆ ನಡೆಸಬೇಕಾದಂಥ ಕಾಲ ಬಂದಿದೆ. ಇನ್ನೆನಿಸು ದಿನ ಮಹಾತ್ಮ ನೀ ಬದುಕಬೇಕಿತ್ತು ಅನ್ನುವ ಕವಿತೆ ಇದೆ. ಆ ರೀತಿ ಬಹುಶಃ ನಮ್ಮ ಎದೆಗಳ ಒಳಗೆ ಅದನ್ನು ಇಳಿಸ್ಕೊಳ್ಳೋದಕ್ಕೆ ಈ ಪುಸ್ತಕ ಒಂದು ನೆಪ ಆಗಲಿ ಅಂಥೇಳಿ ಬಹುಲಿಪಿ ಈ ಕೃತಿಯನ್ನು ತಂದಿದೆ. ಇದಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಖ್ಯಾತ ಕಲಾವಿದರಾದ BG ಗುಜ್ಜಾರಪ್ಪ ಅವರಿಂದ ಚಿತ್ರಿತಗೊಂಡ ಪುಸ್ತಕವನ್ನು ಬಿಡುಗಡೆಗೊಳಿಸಲು ನಾವಿಂದು ಸೇರಿದ್ದೇವೆ. ಇದನ್ನು ನೆರವೇರಿಸಿಕೊಡಬೇಕಾಗಿ ಪರಿಸರವಾದಿಗಳು, ಕದಿಕೆ ಟ್ರಸ್ಟ್ನ ಅಧ್ಯಕ್ಷರೂ ಆದ ಶ್ರೀಮತಿ ಮಮತಾ ರೈ ಅವರಲ್ಲಿ ವಿನಂತಿ.
ಪುಸ್ತಕವನ್ನು ಬಿಡುಗಡೆಗೊಳಿಸಿದ ಮಮತಾರಯ್ಯವರು ನಮ್ಮನ್ನುದ್ದೇಶಿಸಿ ನುಡಿಗಳಿಗಾಗಿ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಈ ದಿನ ಬಹುಲಿಪಿ ಪ್ರಕಟಿತ ಖ್ಯಾತ ಕಲಾವಿದ ಗುಜ್ಜಾರ್ ಅವರ ಪರಿಕಲ್ಪನೆಯ ಮಕ್ಕಳಿಗಾಗಿ ಗಾಂಧೀಜಿ, ಗಾಂಧಿ ಇಲ್ಲಸ್ಟ್ರೇಟೆಡ್ ಫಾರ್ ಕಿಡ್ಸ್ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದೇನೆ. GN ಮೋಹನ್ ಅವರು ಮಕ್ಕಳಿಗಾಗಿ ಗಾಂಧೀಜಿ ಪುಸ್ತಕ ಖ್ಯಾತ ಕಲಾವಿದರಾದ ಗುಜ್ಜಾರ್ ಅವರು ರಚಿತ ಪುಸ್ತಕವನ್ನು ಬಿಡುಗಡೆ ಮಾಡಬೇಕೆಂದು ಕೋರಿದಾಗ ಆರಂಭದಲ್ಲಿ ನಾನು ಸ್ವಲ್ಪ ಗಾಬರಿಗೊಂಡದ್ದು ನಿಜ. ಆದರೆ ಗಾಂಧಿ ತೋರಿದ ಹಾದಿಯಲ್ಲಿ ನನ್ನ ಹೆಜ್ಜೆಯನ್ನು ಇಡಲು ನಾನು ಪ್ರಯತ್ನ ಪಡುತ್ತಿರುವುದಕ್ಕಾಗಿ ಈ ಅವಕಾಶ ನನಗೆ ದೊರೆತಿದೆ ಎನ್ನುವ ವಿನಮ್ರ ಭಾವನೆಯಿಂದ ಒಪ್ಪಿಕೊಂಡಿದ್ದೇನೆ. ಆದರೂ ನನ್ನ ಸಂಕೋಚವನ್ನು ಸ್ವಲ್ಪ ಕಡಿಮೆ ಮಾಡಲು ನಾನು ಈ ದಿನ ಒಂದು ವಿಶೇಷ ಸೀರೆಯನ್ನು ಉಟ್ಟು ಬಂದಿದ್ದೇನೆ. ನಾನು ಉಟ್ಟಿರುವ ಈ ಸೀರೆ ಮೊದಲ ಖಾದಿ ಉಡುಪಿ ಸೀರೆ. ಈ ಸೀರೆಯ ನೂಲನ್ನು ಮಹಾತ್ಮ ಗಾಂಧೀಜಿಯವರ ಕಾರ್ಯದರ್ಶಿಯಾಗಿದ್ದ ಮಹಾದೇವ ದೇಸಾಯಿ ಅವರ ಮಗ ನಾರಾಯಣ ದೇಸಾಯಿ ಮತ್ತು ಮೊಮ್ಮಗಳು ಸಂಗಮಿತ್ರ ದೇಸಾಯಿ ಗಾಡೇಕರ್ ಮತ್ತು ಕೆಲವು ಹಿರಿಯ ಗಾಂಧಿವಾದಿಗಳು ಸೇರಿ ನೂತಿದ್ದಾರೆ. ಇವುಗಳಿಗೆ ನಮ್ಮ ಹೊಸ ನೇಕಾರರ ಜೊತೆಗೆ ಸೇರಿ ನಾನು ಬಣ್ಣವನ್ನು ತಯಾರಿಸಿ ಹಚ್ಚಿದ್ದೇನೆ. ಹಾಗೆಯೇ ನಮ್ಮ 20 ವರ್ಷದ ನಂತರ ನೇಕಾರಿಕೆಗೆ ಮರಳಿ ಬಂದ ನೇಕಾರರಾದ ಸುಮಂಗಲ ಅವರು ಈ ಸೀರೆಯನ್ನು ನೇಯ್ದಿದ್ದಾರೆ. ಹೀಗೆ ಗಾಂಧೀಜಿ ಮತ್ತು ನನಗೆ ಒಂದು ರೀತಿಯ ಸಣ್ಣ ಸಂಬಂಧ ಬೆಸೆದಿದೆ ಎಂದು ಹೇಳಲು ಸಂತೋಷ ಪಡುತ್ತೇನೆ. ಮಕ್ಕಳಿಗಾಗಿ ಗಾಂಧೀಜಿ ಈ ಪುಸ್ತಕವನ್ನು ನೋಡಿದಾಗಲೇ ಒಂದು ರೀತಿಯ ಆತ್ಮೀಯ ಭಾವನೆ ಮೂಡುತ್ತೆ. ಮಹಾತ್ಮ ಗಾಂಧೀಜಿ ಎಲ್ಲೋ ಎತ್ತರದಲ್ಲಿ ಇರಿಸಿ ಆರಾಧನೆಗೆ ಸೀಮಿತಗೊಳಿಸದೆ ನಮ್ಮ ಮನೆಯಲ್ಲಿ ಇರುವ ಒಂದು ಹಿರಿಯ ಅಜ್ಜನಾಗೆ ಕಾಣ್ತಾ ಇದ್ದಾರೆ. ಇಲ್ಲಿ ನೋಡಿದರೆ ಗಾಂಧಿಯನ್ನು ಆಧರಿಸಿ ನಿಂತಿರುವ ಈ ಮಕ್ಕಳ ಮುಖದಲ್ಲಿ ಎಂಥ ನಿರಾಳತೆ ಇದೆ. ಒಂದು ಸಣ್ಣ ಚುಕ್ಕಿಯಿಂದ ಮಕ್ಕಳ ಮುಖದಲ್ಲಿನ ಹೊಳಪನ್ನು ಎಷ್ಟು ಚೆನ್ನಾಗಿ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ. ಈ ಪುಸ್ತಕದ ಮೊದಲ ಪುಟದಲ್ಲಿ ಮಹಾತ್ಮ ಗಾಂಧೀಜಿ ತನ್ನ ಆಳವಾದ ಹೆಜ್ಜೆಗಳನ್ನು ಉಳಿಸಿ ಮುಂದೆ ಸಾಗಿದ್ದಾರೆ. ಇವು ಭೌತಿಕ ಹೆಜ್ಜೆ ಗುರುತುಗಳಲ್ಲ. ಬಹುಶಃ ಗಾಂಧೀಜಿ ಉಳಿಸಿದ ಭೌತಿಕ ಹೆಜ್ಜೆ ಗುರುತು 1% ಹೆಚ್ಚಿರಲಿಕ್ಕಿಲ್ಲ. ಇವು ಗಾಂಧೀಜಿಯ ಚಿಂತನೆ ಮತ್ತು ಕಾರ್ಯಗಳಿಂದ ಉಳಿಸಿ ಹೋದ ಹೆಜ್ಜೆ ಗುರುತುಗಳು. ನಾವು ಈ ಹೆಜ್ಜೆ ಗುರುತುಗಳನ್ನು ಅನುಸರಿಸಿದರೂ ಸಾಕು, ಜಗತ್ತಿನಲ್ಲಿ ನೆಮ್ಮದಿ ನೆಲೆಸಬಹುದು. ಆದರೆ ನಮ್ಮ ದೊಡ್ಡವರ ಜಗತ್ತು ಬದಲಾಗದಷ್ಟು ಕೆಟ್ಟು ಹೋಗಿದೆ. ನಿಮಗೆಲ್ಲ ತಿಳಿದಿದೆ, ಭಿನ್ನ ಆಲೋಚನೆಗಾಗಿ ವಿನಾಕಾರಣ ನಾವು ಬೇರೆಯವರನ್ನು ದ್ವೇಷಿಸ್ತಾ ಇದ್ದೇವೆ. ಜಾತಿ, ಮತ, ಧರ್ಮ, ಅಂತಸ್ತು ಇವುಗಳ ಕಂದಕ ಹೆಚ್ಚಾಗ್ತಾ ಇದೆ. ಚರಿತ್ರೆಗಳನ್ನು ಕೆದಕಿ ವರ್ತಮಾನದಲ್ಲಿ ಬದುಕಲು ಮರೆಯುತ್ತಾ ಇದ್ದೇವೆ. ನಮ್ಮ ಭೋಗ ಜೀವನಕ್ಕಾಗಿ ನಾಳಿನ ಮಕ್ಕಳ ಸುಂದರ ಪರಿಸರವನ್ನು ಹಾಳು ಮಾಡ್ತಾ ಇದ್ದೇವೆ. ಯಾರಿಗೆ ಗೊತ್ತು, ಈಗ ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಹಳೆಯ ಕಂದಚಾರ ವಿಚಾರಗಳಿಗಾಗಿ ಜೀವವನ್ನೇ ತೆಗೆಯಲು ತಯಾರಾಗಿದ್ದೇವೆ. ಯಾರಿಗೆ ಗೊತ್ತಿತ್ತು ನಾಗರಿಕ ಜಗತ್ತು 21ನೇ ಶತಮಾನದಲ್ಲಿ ಮತ್ತೆ ಯುದ್ಧದ ಕಡೆಗೆ ಮುಖ ಮಾಡುತ್ತದೆ ಎಂದು. ಇಂಥ ಸಂದರ್ಭದಲ್ಲಿ ಎಂದೆಂದಿಗಿಂತ ನನಗೆ ಅನಿಸುತ್ತೆ ಗಾಂಧೀಜಿ ಇಂದು ಹೆಚ್ಚು ಪ್ರಸ್ತುತ ಅಂತ. ಈ ಪುಸ್ತಕದಲ್ಲಿ ತಿಳಿಸಿದಾಗೆ 27ನೇ ಪುಟದಲ್ಲಿ ಜಗತ್ತಿನಲ್ಲಿ ನಿಜವಾದ ಶಾಂತಿ ನೆಲೆಸಬೇಕಾದರೆ ಮಕ್ಕಳಿಂದ ಆರಂಭಿಸಿ. ಈಗ ಮಕ್ಕಳು ಮಾತ್ರ ನಮ್ಮ ಮುಂದಿರುವ ಭರವಸೆ ಆಗಿದ್ದಾರೆ. ಹಾಗಾಗಿ ಸಕಾಲಿಕವಾಗಿ ಗುಜ್ಜಾರ್ ಅವರು ಈ ಪುಸ್ತಕವನ್ನು ತಂದಿದ್ದಾರೆ. ಮಕ್ಕಳಿಗಾಗಿ ಗಾಂಧೀಜಿ ಈ ಹೆಸರು ಕೇಳಿದಾಗ ನಾನು ಮೊದಲು ಭಾವಿಸಿದೆ ಈ ಪುಸ್ತಕದಲ್ಲಿ ಗಾಂಧೀಜಿಯವರ ಜೀವನ ಚರಿತ್ರೆ ಮತ್ತು ಗಾಂಧೀಜಿಯವರು ಮಕ್ಕಳೊಡನೆ ಒಡನಾಟಿದ ಚಿತ್ರಣ ಇರಬಹುದು ಅಂತ. ಆದರೆ 100 ಪುಟದ ಈ ಪುಸ್ತಕದಲ್ಲಿ ಕೇವಲ 9 ಗಾಂಧೀಜಿಯವರ ರೇಖಾಚಿತ್ರಗಳಿವೆ. ಉಳಿದಂತೆ ಪ್ರತಿ ಪುಟದಲ್ಲೂ ಗಾಂಧೀಜಿಯವರ ಚಿಂತನೆಗಳು ಮತ್ತು ಅದರ ಜೊತೆಗೆ ಸುಂದರವಾದ ರೇಖಾಚಿತ್ರಗಳಿವೆ. ಇಲ್ಲಿ ಕೊಟ್ಟಿರುವ ಚಿಂತನೆಗಳು ಸಕಾಲಿಕವಾಗಿದೆ, ಮಾನವೀಯ ಮೌಲ್ಯಗಳನ್ನು ಒಳಗೊಂಡಿದೆ. ಗುಜ್ಜರ್ ಅವರು ತುಂಬ ಜಾಣ್ಮೆಯಿಂದ ಮಕ್ಕಳ
ಸಂಪೂರ್ಣ ಪರಿಪೂರ್ಣ ಬೆಳವಣಿಗೆಗೆ ಅಗತ್ಯವಾಗಿರುವಂಥ ಚಿಂತನೆಗಳನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಒಟ್ಟು 96 ಚಿಂತನೆಗಳಿವೆ ಮತ್ತು ಅದಕ್ಕೆ ಪೂರಕವಾಗಿ ಆಕರ್ಷಕವಾಗಿ ಮುದ್ದಾದ ಮಕ್ಕಳ ಚಿತ್ರಗಳನ್ನು ರಚಿಸಿದ್ದಾರೆ. ಈ ಪುಸ್ತಕಗಳನ್ನು ಮಕ್ಕಳ ಕೈಗೆ ಕೊಟ್ಟರೆ ಸಾಕು, ಮಕ್ಕಳು ಇಲ್ಲಿರುವ ಪ್ರತಿ ಚಿಂತನೆಯನ್ನು ಓದಿ ಅಲ್ಲಿರುವ ಚಿತ್ರಗಳನ್ನು ನೋಡಿ ತಾವೇ ಅರ್ಥೈಸಿಕೊಳ್ಳಬಲ್ಲರು. ಅಷ್ಟು ಸ್ಫುಟವಾಗಿ ಸುಂದರವಾಗಿ ಈ ಚಿತ್ರಗಳು ಪುಸ್ತಕ ಮೂಡಿ ಬಂದಿದೆ. ಈ ಪುಸ್ತಕ ಒಂದು ಬಾರಿ ಮಗುಚಿ ಅಥವಾ ಒಂದು ಬಾರಿ ಓದಿ ಕೆಳಗಿಡುವಂಥ ಪುಸ್ತಕ ಅಲ್ಲ. ಇದು ಸದಾಕಾಲ ಮಕ್ಕಳ ಜೊತೆಗೆ ಆಪ್ತ ಸಂಗಾತಿಯಾಗಿ ಜೊತೆಗೆ ಇರಬೇಕಾದಂಥ ಪುಸ್ತಕ. ಮಕ್ಕಳು ತಮ್ಮ ಜೀವನದ ಹಾದಿಯಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ಏನೇ ಸಂಶಯ ಬಂದರೂ ಈ ಪುಸ್ತಕವನ್ನು ನೋಡಿದರೆ ಸಾಕು, ಅವರಿಗೆ ಇದು ಮಾರ್ಗದರ್ಶಕನಾಗಿ ಸರಿಯಾದ ಹಾದಿಯಲ್ಲಿ ನಡೆಯಲು ದಾರಿಯನ್ನು ತೋರಿಸುತ್ತದೆ. ಈ ಪುಸ್ತಕವನ್ನು ಓದಿ ಬೆಳೆದ ಮಗು ತನ್ನ ಪರಿಸರವನ್ನು ಪ್ರೀತಿಸಲು ಕಲಿಯುತ್ತದೆ, ಸರಳ ಬದುಕನ್ನು ಇಷ್ಟಪಡುತ್ತದೆ, ತನ್ನ ಸಹಜೀವಿಯನ್ನು ಭಿನ್ನ ಆಲೋಚನೆಗಳಿದ್ದರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬಹುದು. ಜಾತಿ, ಮತ, ಧರ್ಮ, ಅಂತಸ್ತು, ದೇಶಗಳ ಗಡಿಗಳನ್ನು ಮೀರಿ ಬದುಕಲು ಕಲಿಯಬಹುದು, ವಿಶ್ವ ಮಾನವನಾಗಿ ಬದುಕಬಹುದು. ಈ ಪುಸ್ತಕ ಕೇವಲ ಗಾಂಧೀಜಿಯವರನ್ನು ಪ್ರೀತಿಸುವವರಿಗಾಗಿ ಮಾತ್ರ ಅಲ್ಲ, ಗಾಂಧೀಜಿಯನ್ನು ಸಂಶಯ ಪಡುವವರಿಗೆ, ವಿನಾಕಾರಣ ಗಾಂಧೀಜಿಯನ್ನು ದೇಶಿಸರಿಗೆ ಕೂಡ ತಲುಪಬೇಕಾದ ಪುಸ್ತಕ. ಯಾರು ಕೂಡ ತನ್ನ ಮನೆಯ ಮಗು ಇಲ್ಲಿ ಕೊಟ್ಟಿರೋ ಚಿಂತನೆಗಳಿಂದ ಭಿನ್ನವಾಗಿ ಬದುಕಲ್ಲಿ ಆಲೋಚನೆ ಮಾಡಲಿ ಎಂದು ಬಯಸಲಿಕ್ಕಿಲ್ಲ. ತನ್ನ ಮಗುವಿನೊಡನೆ ಈ ಚಿಂತನೆಗಳನ್ನು ಗ್ರಹಿಸುತ್ತಾ ತಾನು ಬದಲಾಗಬಹುದು, ಬದಲಾಗಲಿ ಎಂದು ನಾನು ಆಶಿಸುತ್ತೇನೆ. ಗಾಂಧೀಜಿಯವರ ಕುರಿತು ಪುಸ್ತಕ ಬಂದು ನನಗಂತೂ ತುಂಬ ಸಂತೋಷ ತಂದಿದೆ. ಜಗತ್ತಿನ ಪ್ರತಿ ಮಗುವಿನ ಕೈಗೆ ಈ ಪುಸ್ತಕ ತಲುಪಲಿ, ಈ ಪುಸ್ತಕ ಭವಿಷ್ಯವನ್ನು ಎದುರಿಸಲು ಈ ಪುಸ್ತಕವನ್ನು ಓದಿ ಬೆಳೆದ ಮಗುವಿಗೆ ಶಕ್ತಿ ಸಿಗಲಿ. ಈ ಪುಸ್ತಕವನ್ನು ಗ್ರಹಿಸಿ ಬೆಳೆದ ಮಕ್ಕಳು ಒಂದೊಂದು ದಿನ ಪ್ರೀತಿಯ ಪ್ರಪಂಚವನ್ನು ಕಟ್ಟಲಿ. ಈ ಒಂದು ಪುಸ್ತಕದಿಂದ ಇಷ್ಟೆಲ್ಲ ಸಾಧ್ಯವ ಅಂತ ನಾವು ಆಲೋಚನೆ ಮಾಡಬಹುದು, ಆದರೆ ನಾನಂತೂ ಆಶಾವಾದಿಯಾಗಿರಲು ಬಯಸುತ್ತೇನೆ. ಇಷ್ಟೊಂದು ಸುಂದರವಾದ ಅಮೂಲ್ಯ ಪುಸ್ತಕವನ್ನು ರಚಿಸಿದ ಗುಜ್ಜರ್ ಅವರಿಗೆ, ಇದನ್ನು ಸುಂದರವಾಗಿ ಪ್ರಕಟಿಸಿದ ಬಹುಲಿಪಿ ಸಂಸ್ಥೆಗೆ ಮತ್ತು ಇಲ್ಲಿ ಬಿಡುಗಡೆಗೆ ಅವಕಾಶ ನೀಡಿದ ಗಾಂಧಿಯನ್ ಸೆಂಟರಿಗೆ ಹಾಗೆ ಇಲ್ಲಿ ಬಂದಿರುವ ಎಲ್ಲ ಹಿತೈಷಿಗಳಿಗೆ ನನ್ನ ವಂದನೆಗಳನ್ನು ತಿಳಿಸಿ ವಿರಮಿಸುತ್ತಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ಎಂದು ಗುಜ್ಜಾರ್ ಮಣಿಪಾಲಕ್ಕೆ ಬಂದು ನಮ್ಮೊಂದಿಗೆ ಸಂವಾದಿಸಲಿದ್ದಾರೆ ಎಂದು ತಿಳಿಯಿತೋ ಅಂದಿನಿಂದ ನಾವೆಲ್ಲರೂ ಉತ್ಸುಕರಾಗಿ ಈ ದಿನಕ್ಕಾಗಿ ಕಾದಿದ್ದೆವು. ಖ್ಯಾತ ಕಲಾವಿದರಾದ ಗುಜ್ಜಾರ್ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ನಂದು ಒಂದು ಮಾತು ಹೇಳ್ತೀನಿ, ಯಾಕಂದರೆ ನಾವು ಕಲಾವಿದರು, ಮೋಹನ್ ಥರ ಭಾಷಣಕಾರರಲ್ಲ ನಾವು. ಯಾಕಂದರೆ ಅವರು ಅಕ್ಷರಗಳ ಜೊತೆ ಒಡನಾಟ ಜಾಸ್ತಿ, ನಮಗೆ ಪೆನ್ ಜೊತೆ ಒಡನಾಟ ಜಾಸ್ತಿ, ಪೆನ್ನು, ಬ್ರಷು ಈ ಥರದ್ದು ಇರಲಿ. ಒಂದು ಈ ಗಾಂಧಿ ಪುಸ್ತಕ ಏನಕ್ಕೆ ಮಾಡಬೇಕಾಯ್ತು ಅಂತ ನನಗೂ ಗೊತ್ತಿಲ್ಲ, ಅದು ಹೇಗೆ ಶುರುವಾಯಿತು ಅಂತ. ಒಂದು ದಿವಸ ಏನು ಮಾಡ್ತಾಯಿದ್ದೆ, ಆ ಟೈಮಲ್ಲಿ ಏನೂ ಕೆಲಸ ಇರಲಿಲ್ಲ. ಕೆಲಸ ಅಂದರೆ ಏನಾದರೂ ಒಂದು ಸಾಲಿಡಾಗಿ ವರ್ಕ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು, ಮಾಡಬೇಕು ಅಂತ. ಬಟ್ ಗಾಂಧಿ ಕೊಟೇಶನ್ಸ್ನ ಸೇವ್ ಮಾಡ್ತಾ ಇರ್ತಿದ್ದೆ. ಅದು ಏನಕ್ಕೆ ಸೇವ್ ಮಾಡ್ತಾ ಇದ್ದೆ ಅಂತ ನನಗೂ ಈಗಲೂ ಗೊತ್ತಿಲ್ಲ. ಅದು ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡೋದು, ಒಂದು ಕಡೆಯಿಂದ ಇಟ್ಕೊಂಡ್ಬರ್ತಾ ಇದ್ದೆ. ಮತ್ತು ಅದನ್ನು ಚೆಕ್ ಮಾಡ್ತಾಯಿದ್ದೆ, ಕ್ರಾಸ್ ಚೆಕ್ ಮಾಡ್ತಾಯಿದ್ದೆ, ಇದು ಗಾಂಧೀಜಿಯವ್ರು ಹೇಳಿದ್ದೇನಾ. ಕೆಲವ್ರು ಏನು ಮಾಡ್ತಾರೆ, ಅವ್ರದ್ದೇ ಒಂದು ಕೊಟೇಶನ್ ಹಾಕ್ಬಿಟ್ಟು ಕೊನೆಗೆ ಗಾಂಧೀಜಿ ಅಂತ ಹಾಕ್ಬಿಡ್ತಾರೆ. ಆ ಭಯ ಇತ್ತು ನನಗೆ. ಅದಕ್ಕೋಸ್ಕರ 2-3 ಕಡೆ ಸೋರ್ಸನ್ನು ಹುಡುಕಿ ಅದು ನಿಜವಾದ ಗಾಂಧಿಯವ್ರು ಹೇಳಿದ್ದೇನಾ ಇವೆಲ್ಲ ಮಾಡಬೇಕಾಗುತ್ತೆ. ಯಾಕಂದ್ರೆ ನಮಗೆ ಗೊತ್ತಿರಲ್ಲ. ಸುಮಾರು ಕೊಟೇಶನ್ಸ್ ಇದೆ, ಸಾವಿರಾರು ಕೊಟೇಶನ್ಗಳಿದೆ. ಅದರಲ್ಲಿ ಮಕ್ಕಳಿಗೆ ಇವಾಗ ನೆಕ್ಸ್ಟ್ ಸ್ಟೇಜ್, ಅದು ಮಕ್ಕಳಿಗೆ ಹೇಗೆ ತಲುಪಿಸ್ಬೋದು, ಇದನ್ನು ಮಕ್ಕಳಿಗೆ ಅರ್ಥ ಆಗೋ ಥರದ್ದನ್ನು ಕೊಟೇಶನ್ ಮಾತ್ರ ತೊಗೊಂಡಿದ್ದೀನಿ ನಾನು. ಇನ್ನು ಉಳಿದವು ಇದೆ, ತುಂಬ ಇದ್ದಾವೆ. ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಕೆಲವು ಕೊಟೇಶನ್ಸು.
ಹಾಗಾಗಿ ನಾನೇನು ಮಾಡಿದೆ, ಬರೀ ಮಕ್ಕಳಿಗೆ ಅರ್ಥ ಆಗುವಂಥದ್ದನ್ನು ತಗೊಂಡು, ಮತ್ತು ಏನಕ್ಕೆ ಮಕ್ಕಳಿಗೆ ಮಾಡಬೇಕಾಗಿತ್ತು, ದೊಡ್ಡವ್ರಿಗೆ ಯಾಕೆ ಮಾಡಬಾರ್ದಾಗಿತ್ತು ಅಂತ ಕೇಳ್ಬೋದು. ಯಾಕಂದರೆ ಇಡೀ ಮುಂದಿನ ಪೀಳಿಗೆ ಈಗ ಸುಮಾರು ಹಾಳಾಗೋಗಿದೆ. ಅಂದರೆ ನಮ್ಮ ಪೀಳಿಗೆ ಇದು ಮುಂದಿನ ಪೀಳಿಗೆಯವ್ರಿಗೆ ಅನುಕೂಲ ಆಗಲಿ, ಅದ್ರ ಬಗ್ಗೆ ಒಂಚೂರು ಅವೇರ್ನೆಸ್ ಬರಲಿ, ಸತ್ಯ ಅಂದ್ರೇನು, ಸರಳತನ ಅಂದ್ರೇನು, ಈ ಥರದ್ದೆಲ್ಲನೂ ಮಕ್ಕಳಿಗೆ ಅವೇರ್ನೆಸ್ ಬರಲಿ ಅನ್ನೋ ದೃಷ್ಟಿಯಿಂದ ಇದನ್ನು ಮಾಡಬೇಕಾಯ್ತು ನಾನು. ಮತ್ತು ನಾನು ಸುಮಾರು ಮಕ್ಕಳ ಪುಸ್ತಕಗಳಿಗೆ ಸುಮಾರು ಚಿತ್ರಗಳು ಬರೆದಿದ್ದೀನಿ, ಸುಮಾರು ಪುಸ್ತಕಗಳಿಗೆ ಚಿತ್ರಗಳನ್ನು ಬರೆದಿದ್ದೀನಿ, ಮತ್ತು ನಾನೇ ಪುಸ್ತಕ ಬರೆದಿದ್ದೀನಿ. ನಂದೊಂದು ಮಿತಾ ಅಂಡರ್ ಮ್ಯಾಜಿಕ್ ಶೂಸ್ ಅಂತ ಹೇಳಿ ನ್ಯಾಷನಲ್ ಬುಕ್ ಟ್ರಸ್ಟು ಪಬ್ಲಿಷ್ ಮಾಡ್ತು. ಅದು 16 ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಯಿತು. ಅದು ಇನ್ಕ್ಲೂಡಿಂಗ್ ಫ್ರೆಂಚು ಒಂದು ಭಾಷೆ ಅದರಲ್ಲಿ ನನಗೆ ಗೊತ್ತಿರೋ ಹಾಗೆ, ಬೇರೆ ಇನ್ನೊಂದೆರಡು ಸ್ಪ್ಯಾನಿಷ್ ಇರಬೇಕು ಅನಿಸುತ್ತೆ. ಜೊತೆಗೆ ಸುಮಾರು ಎಲ್ಲ ಇಂಡಿಯನ್ ಭಾಷೆಗಳ ಅಂದರೆ ಮೇಜರ್ ಭಾಷೆಗಳಲ್ಲಿ ಅದು ಟ್ರಾನ್ಸ್ಲೇಟ್ ಆಯಿತು. ನನಗೆ ಇನ್ಸ್ಪಿರೇಷನ್ ಬರೋದೇನಕ್ಕೆ ಅಂದರೆ, ಅದು ಅಷ್ಟು ಜನ ಟ್ರಾನ್ಸ್ಲೇಟ್ ಮಾಡಿರಬೇಕು ಅಂದರೆ ಅದಕ್ಕೆ ಡಿಮ್ಯಾಂಡ್ ಇರಲೇಬೇಕಲ್ಲ. ಡಿಮ್ಯಾಂಡ್ ಇಲ್ಲದೆ ಇದ್ದರೆ ಯಾರೂ ಓದಲ್ಲ ಅಂತ ಹೇಳಿ ಅದು ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂದು ತುಂಬ ಸರಳವಾದ ಕತೆ, ತುಂಬ ಕಾಂಪ್ಲಿಕೇಟೆಡ್ ಇದಲ್ಲ ಅದು ಥೀಮು. ಅದನ್ನು ನಾನು ಅವರು ನ್ಯಾಷನಲ್ ಬುಕ್ ಟ್ರಸ್ಟ್ನವ್ರು ಕೇಳಿದರು, ನಮಗೊಂದು ಬುಕ್ ಮಾಡಿಕೊಡಿ ಅಂತ. ಮಾಡಿಕೊಟ್ಟೆ. ಅದು ಪ್ರಿಂಟಾಗಿ ಈ ಥರ 16 ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಅದೊಂದು ಮತ್ತು ಬೇರೆ ಬೇರೆ ಮಕ್ಕಳ ಬುಕ್ಗಳಿಗೆಲ್ಲ ನಾನು ಮಾಡಿದ್ದೀನಿ. ಮತ್ತು ನನ್ನದೇ ಒಂದಷ್ಟು 4 ಪುಸ್ತಕ ಮಾಡಿದ್ದೆ. ಅದು ಸುಮಾರು ಒಂದು 32,000 ಕಾಪಿ ಸೇಲ್ ಆಯಿತು. ದಟ್ಸ್ ಎ ಗುಡ್ ಸೈನ್. ಐ ಮೀನ್ ಜನ ಓದ್ತಾರೆ ಅನ್ನೋದಕ್ಕೆ ಒಂದು ಆಶಾಕಿರಣ ಅದು. ಯಾಕಂದರೆ ಅಷ್ಟು ಜನ ಅಷ್ಟು ಕಾಪೀಸ್ ಇದಾಯಿತು ಅಂದರೆ. ಹಾಗಾಗಿ ಗಾಂಧಿ ಮಾಡೋಕ್ಕಿಂತ ಶುರು ಮಾಡಿದ್ಮೇಲೆ ಏನಾಯಿತು ಅಂದರೆ, ಈ ಚಿತ್ರಗಳು ಹೇಗಿರಬೇಕು, ಮಕ್ಕಳಿಗೆ ಮಾಡಬೇಕಾದ್ರೆ ತುಂಬ ಅಟ್ರಾಕ್ಟಿವ್ ಆಗಿರಬೇಕು. ನಾನು ಮುಂಚೆಯಿಂದನೂ ನಾನೆಲ್ಲ ಈಚೆಗೆ ಆಗಲೇ ಒಂದು 15-20 ವರ್ಷದಿಂದ ಈಚೆ ಬರೀ ಎಲ್ಲ ಕಂಪ್ಯೂಟ್ರಲ್ಲೇ ಮಾಡೋದು, ಇನ್ಕ್ಲೂಡಿಂಗ್ ಡ್ರಾಯಿಂಗ್ಸ್ ಕೂಡ ಎಲ್ಲನೂ ಸಿಸ್ಟಮ್ ಮೇಲೆ ಮಾಡ್ತಾಯಿರ್ತೀನಿ. ಮುಂಚೆ ಟ್ಯಾಬ್ಲೆಟಲ್ಲಿ ಮಾಡ್ತಾಯಿದ್ದೆ, ಈಗ ಡೈರೆಕ್ಟ್ ಸ್ಕ್ರೀನ್ ಮೇಲೆ ವರ್ಕ್ ಮಾಡ್ತೀನಿ. ಅದು ನಮಗೆ ತುಂಬ ಟೈಮ್ ಸೇವ್ ಆಗುತ್ತೆ. ಏನಕ್ಕೆ ಅಂದರೆ, ಇವಾಗ ನಾವು ಪೇಪರಲ್ಲಿ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ ಅದನ್ನು ಕ್ಲೀನ್ ಮಾಡಿ ಇದೆಲ್ಲ ಮಾಡೋಷ್ಟೆಲ್ಲ ಪ್ರೋಸೆಸ್ಗಳು ಕಡಿಮೆ ಆಗುತ್ತೆ ನಾವು ಕಂಪ್ಯೂಟ್ರಲ್ಲಿ ಮಾಡಿದಾಗ. ಅದೊಂದು ನನಗೆ ಅಡ್ವಾಂಟೇಜ್ ಇತ್ತು. ಮತ್ತು ಸೈಜಸ್ ಹೇಗೆ ಬೇಕಾದ್ರೂ ಮಾಡ್ಕೋಬೋದು, ಆ ಥರದ್ದೆಲ್ಲ ಅಡ್ವಾಂಟೇಜ್ ಇದೆ ಕಂಪ್ಯೂಟ್ರಲ್ಲಿ ಮಾಡೋದ್ರಿಂದ. ಜೊತೆಗೆ ಇದನ್ನು ಮಕ್ಕಳಿಗಾಗಿ ಮಾಡಬೇಕು ಅಂದರೆ ಫುಲ್ ಕಲರ್ 4 ಕಲರಲ್ಲೇ ಮಾಡಬೇಕಾಗಿತ್ತು. ಅದು ತುಂಬ ಕಾಸ್ಟ್ಲಿ ಆಗುತ್ತೆ, ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಯಾಕಂದರೆ ಅವ್ರ ಪ್ರಿಂಟರು 4 ಪ್ಲೇಟ್ ಮಾಡಬೇಕು. ಈಗ ಬಂದಿದೆ, ಮುಂಚೆ ಏನಂದರೆ ಪ್ರಿಂಟ್ ಆರ್ಡರ್ ಎಷ್ಟು ಬೇಕೋ ಅಷ್ಟು ಪ್ರಿಂಟ್ ಹಾಕ್ಸ್ಬೋದು. ಮುಂಚೆ ಇರಲಿಲ್ವಲ್ಲ, ಆ ಟೆಕ್ನಾಲಜಿ ನಮ್ಮ ದೇಶದಲ್ಲಿ ಇನ್ನೂ ಬಂದಿರಲಿಲ್ಲ ಆಗ. ಹಾಗಾಗಿ 2 ಕಲರಲ್ಲಿ ಮಾಡೋದಂತ ಡಿಸೈಡ್ ಮಾಡಿದೆ. 2 ಕಲರ್ ಮಾಡಿದಾಗ ಆ 2 ಕಲರಲ್ಲಿ ಬೇರೆ ಬೇರೆ ಬ್ಲ್ಯಾಕು ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿ ಸುಮಾರು ಒಂದು 5-6 ಕಲರ್ ಥರ ಮಾಡ್ಬೋದು, ಅಂದರೆ ಟೋನ್ಸ್ ಥರ. ಹಾಗಾಗಿ ಈ ಪುಸ್ತಕ 2 ಕಲರಲ್ಲಿ ನಾನು ಮಾಡಬೇಕಾಯಿತು. ನನಗೆ ತುಂಬ ಖುಷಿ ಆಯಿತು ಮಾಡಿದಾಗ. ಯಾಕಂದರೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ರೇ ನಾನು ಅದು ಕಲರ್ಫುಲ್ಲಾಗಿ ಕಾಣಿಸ್ತು ಅಂತ ನನಗೆ ಅನಿಸ್ತಾ ಇದೆ. ಮಾಡಿದ್ದು ನನಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದೊಂದು ಕೊಟೇಶನ್ ಓದಿದಾಗ್ಲೂ ತುಂಬ ಟಚ್ಚಿ ಆಗಿದೆ. ಟಚ್ಚಿ ಅಂದರೆ ಮನಸ್ಸಿಗೆ ನಾಟುತ್ತೆ. ಏನಕ್ಕೆ ಅಂದರೆ ನಾನು ಅದನ್ನು ಅನುಭವಿಸ್ದೆ. ಒಂದೊಂದು ಕೊಟೇಶನ್, ಫಾರ್ ಎಕ್ಸಾಂಪಲ್, ಒಳ್ಳೆಯ ಆಲೋಚನೆಗಳು ಶ್ರೇಷ್ಠವೇನೋ ನಿಜ, ಆದರೆ ಅವುಗಳನ್ನು ಕೃತಿಗಿಳಿಸುವುದು ಮತ್ತೂ ಶ್ರೇಷ್ಠ. ನಾವು ಬರೀ ಯೋಚನೆ ಮಾಡೋದ್ರಿಂದ ನಾವು ಮುಂದೆ ಇದಾಗ್ತೀವಿ ಅಂತಲ್ಲ, ಅದನ್ನು ಕೃತಿಗಿಳಿಸ್ಬೇಕು. ಆವಾಗಲೇ ಅದು ಈ ಥರದ್ದು ಸುಮಾರು ಇದೆಲ್ಲ. ಇದರಲ್ಲಿ ಒದೆ ಕೊಡದೆ ಇರುವುದರಲ್ಲಿ ಮಾತ್ರ ನಿಜವಾದ ಧೈರ್ಯ, ಮಾನವೀಯತೆ ಇದೆ. ಧೈರ್ಯ ಮತ್ತು ಮಾನವೀಯತೆ ಇದೆ. ಅದಕ್ಕೆ ನನ್ನ ಇಮ್ಯಾಜಿನೇಷನ್ ಇದು. ನಾವು ಇಲ್ಲಿ ಯಾವುದನ್ನೂ ರೆಫರೆನ್ಸ್ ತೊಗೊಂಡು ಡ್ರಾಯಿಂಗ್ ಮಾಡಿರೋದಿಲ್ಲ. ಇದರಲ್ಲಿ ನಮ್ಮ ತಲೆಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು, ಸುಮ್ಮನೆ ಡೈರೆಕ್ಟಾಗಿ ಮಾಡ್ತಾ ಇರೋದು. ಒಂದೊಂದು ದಿವಸ 8-10 ಪೇಜ್ ಮಾಡ್ತಾಯಿದ್ದೆ ಕೂತ್ಕೊಂಡು ಕಂಟಿನ್ಯೂಸ್. ನಾನು ರಾತ್ರಿ ಮಲಗಬೇಕಾದ್ರೆ ಮಿನಿಮಮ್ 2 ಗಂಟೆ ಆಗುತ್ತೆ. ಇವತ್ತಿಗೂ ಸುಮಾರು 30-40 ವರ್ಷದಿಂದ ಹಾಗೆ ಅಭ್ಯಾಸ ಆಗೋಗ್ಬಿಟ್ಟಿತ್ತು.
ಸೊ ಅದು ನನಗೆ ಅನುಕೂಲಕ್ಕೆ ಬಂತು. ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರೋದು ಕೂತ್ಕೊಂಡು. ಹಾಗಾಗಿ ಈ ಬುಕ್ಕನ್ನು ನಾನು ತರೋದಕ್ಕೆ ಸಾಧ್ಯ ಆಯಿತು. ಮತ್ತು ಇನ್ನೇನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ ನಾನು. ಇನ್ನೂ ಜಾಸ್ತಿ ಹೇಳ್ತಾ ಹೋದ್ರೆ ನೀವು ಬೇಜಾರಾಗುತ್ತೆ ನಿಮಗೆ ಎಲ್ಲರಿಗೂ. ಯಾಕಂದರೆ ಪಾಪ ಮಕ್ಕಳು ಎಲ್ಲ ಬಂದಿದ್ದಾರೆ, ಅವ್ರ ಸ್ಕೂಲ್ಗಳಿಗೆ ಹೋಗ್ಬೇಕೇನೋ. ಸೊ ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ನಿರ್ದೇಶಕರಾದ ಪ್ರೊಫೆಸರ್ ವರ್ದೇಶ್ ಹಿರೇಗಂಗೆ ಅವರನ್ನು ಅಧ್ಯಕ್ಷೀಯ ನುಡಿಗಳಿಗಾಗಿ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಇಲ್ಲಿ ಈ ಸಭಾಂಗಣದಲ್ಲಿ ಬಹುಶಃ ಈ ರೀತಿಯ ಒಂದು ಸಂಯೋಜನೆಯುಳ್ಳ ವಿದ್ಯಾರ್ಥಿಗಳು, ಬೇರೆ ಬೇರೆ ಕಾಲೇಜಿನ ವಿದ್ಯಾರ್ಥಿಗಳು, ಲೇಖಕರು, ಕಲಾವಿದರು ನಿಜವಾಗಿಯೂ ಗಾಂಧೀಜಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವವರು ಇವರು ಎಲ್ಲರೂ ಸೇರಿರುವಂಥ, ಇಟ್ಸ್ ಅ ವೆರಿ ರೇರ್ ಕಾಂಬಿನೇಷನ್ ಆಫ್ ಆಡಿಯನ್ಸಸ್. There are, of course, students, there are writers, there are journalists, of course, who are also writers, there are artists, there are publishers, and activists, and also many, many veterans among audiences. In that sense, it is a very, very rare meeting, a rare program. Incidentally, at the outset, let me express my extreme happiness over this program. In fact, when Gandhiji comes to India from South Africa, at that time, a journalist meets him and starts asking questions. Gandhiji, of course, starts responding, but at that time, he says, "You are a Gujarati. I am a Gujarati. Why can't we speak in Gujarati?" So in Gandhian scheme of things, mother tongue was extremely important. ಈ ತಾಯಿ ನುಡಿ ಇದೆಯಲ್ಲ, ಅದು ಬಹಳ ಮಹತ್ವದ್ದು. ಮತ್ತು ಅವರಿಗೆ ಅದಿಲ್ಲದೆಯೇ ಈ ಸ್ವದೇಶಿ ಎನ್ನುವುದಕ್ಕೆ ಯಾವ ಅರ್ಥ ಇಲ್ಲ. Suppose if we continue to use English all the time, only English all the time, then what is the point of freedom, of independence, of freedom from the British? What is that Indian identity? So it is extremely necessary that apart from English, of course, it's not an argument against English. Of course, one needs to know, but certainly, apart from English, one needs to know another Indian language, be it
one's own mother tongue or any other tongue for that matter, be it Kannada, be it Malayalam, be it Hindi, be it Marathi, ಅದು ಯಾವುದೇ ಭಾಷೆ ಆಗ್ಬೋದು, ಇನ್ನೊಂದು ಭಾಷೆ, we need to be conversant with another language. So intentionally, I also wanted this program to happen in Kannada. Kannadadalli, otherwise it so happens that we just continue to listen only English, speak in English. No, that cannot happen. So all students, in fact, our generation has somehow managed. So we learnt both the languages. Kannada ಗೊತ್ತು, ನಮಗೆ ಬೇರೆ ಭಾಷೆಗಳು ಸ್ವಲ್ಪ ಮಟ್ಟಿಗೆ ಗೊತ್ತು. But this generation perhaps needs to very consciously make an attempt to be familiar with another language along with English, of course. So all those who are here, I must say, they are all veterans in their own field, and each one of them can hold a session, separate session. You know, internationally known artist, cartoonist Gujar, so we are all waiting for his demonstration of art. As he mentioned, he is in fact more familiar with his artistic tool, so we are waiting. And Madam Mamata Rai, who is a living Gandhian, who is the savior of Udupi Sari, I must say, who has been struggling to really retain this vanishing craft of sari, Udupi sari making. And Rajaram Tallur is another journalist who can hold a separate session. So we have, in fact, Rasuri, another important artist, then publishers Gururaj, and Mohan, I must say. Mohan, in fact, I must say, is in fact now a multi-dimensional personality. He is into publishing, he is into different media activities, he runs his Bahurupi, essentially a writer, journalist. A book perhaps that needs to be translated into English. If it is not available in English, someone can take up that project. I think among all his books, I would consider his Nannolagina Cuba as his a seminal work. It is just sheer poetry. Nannolagina Hadu Cuba. Cuba, the song within me. So he visited Cuba and he wrote perhaps the finest travelogue. It's a book. It is not just an article. It's a book that certainly needs English translation if it is not available in English. And of course, he has written many other books. He has written on media. He has written on Dunkle Draft. He has written poetry. He has written poetry, and incidentally, he has also asked questions to Shakespeare. Recently we had a session on Shakespeare. So the title of his poetry collection is Shakespeare-nige ಪ್ರಶ್ನೆಗಳಿವೆ Shakespeare-ಗೆ. ಪ್ರಶ್ನೆಗಳಿರುವುದು Shakespeare-ಗೆ. So we have questions to Shakespeare. So, and the book, it's a very, very valuable book, I must say, which has been released today. I would also read out some of the sentences from this, and
The illustrations you can certainly see. The book is also today available for 150 rupees. So you can buy the book, and in fact you can see all the illustrations. There are certain sentences I thought I would just point out, because it is also a very thoughtful act. So this is the place where his heart and mind have worked together. Aesthetics and intellect, it is certain kind of intellectual aesthetics, I must say. Art and his intellect have gone together. He has very consciously chosen many of these sentences which could be extremely relevant in contemporary times. So I would always sometimes talk about Charlie Chaplin's talk in The Great Dictator as certain kind of a manifesto of common human beings, someone that you need to listen. So it is also that kind, of course, that kind of a book which chosen sentences which could be remembered always. Happiness is when what you think, what you say, and what you do are in harmony. There is more to life than simply increasing its speed. Chaplin says, we have developed speed, but we have shut ourselves in. And in fact, Chaplin had all the regards for Mahatma Gandhi. If we want to reach real peace in the world, we should start educating children, and perhaps hence the book which Gujarji has thought about. The best way to find yourself is to lose yourself in the service of others. So when you start thinking about others, so we will forget our own worries. When other becomes more important than the self, that's what Gandhiji also says. Whenever you face a crisis in your life, whenever you have a dilemma, whether to do this, whether to do that, so please think, you think of the last human, and see whether what you do is in any way helpful for the last human. Then your dilemma is resolved. Of course, the other famous one, an eye for an eye, only ends up making the whole world blind. I think those who are at war should once again be reminded of this. In a gentle way, you can shake the world. Hate the sin, love the sinner. So like this it continues. Then, of course, the famous one which we quite often quote in the class. Earth provides enough to satisfy every man's need, every human's needs, but not every human's greed. So you also need to take a look at the picture, the art. So the long tongue which is all willing to swallow the whole earth with regard to our consumption, consume. So what we are doing to the forests of the world is but a mirror reflection of what we are doing to ourselves and to one another. Yet another very meaningful art. So when all trees are cut, earth could be just without any life. So
couple of more I thought I would just point out. The future depends on what we do in the present is one. I call him religious who understands the suffering of others. So incidentally, this is the first line of Vaishnava Janato. So Vaishnava Janato in translation, Yellaro novanu ಬಲ್ಲವನಾದರೆ ಗೆಲ್ಲುವೆ ನೀನು ಜಗದಲ್ಲಿ. ಎಲ್ಲರ ನೋವನ್ನು ಬಲ್ಲವನಾದರೆ ಗೆಲ್ಲುವೆ ನೀನು ಜಗದಲ್ಲಿ. So if you understand the pain, the suffering of others, then you will succeed in life. Yeah. So like this, yeah, recently someone was also saying that Gandhiji advocated poverty. Absolutely wrong. So here is Gandhian remark. Poverty is the worst form of violence. Poverty is the worst form of violence. So like that, the book continues. Mere brave speech without action is letting off useless steam. Mere brave speech without action is letting off useless steam. So it could be applicable for all demagogues, all who make hollow speeches. So it could be applicable for everyone. And finally, of course, healthy, well-informed, balanced criticism is the ozone of public life. So we should always be open for criticism. So we should subject ourselves for criticism. So in such case, certain improvement is possible. So that's how, so this is a book which combines aesthetics and intellectualism, something all of you can always have it, so you can look at it for your daily inspiration. So I congratulate Sri Gujar, who has given this very fine, wonderful poem. Yeah. So finally, so this is also a world in which, of course, violence, hatred, hate speech, all these negative qualities, I don't even call them as qualities, negative traits are also on the rise. There could be many reasons, but so there should also be an effort primarily to counter this kind of a hate speech, this kind of a hatred, this kind of violence. We should always remember, blood cannot be washed with blood. Blood cannot be washed with blood. So we should also make an attempt to redefine the direction of the world. So Gandhian life could be an inspiration for this kind of an alternative effort. Today, all over the world, in fact, Mohan was also mentioning, all over the world today, alternative movements are deriving inspiration from Gandhian way of life, Gandhian worldview, Gandhian view of life. Be it peace movement across the world, be it ecological movement across the world. And these are the twin challenges world is facing. One, of course, is
violence, the other one is ecological degradation. And in both these cases, Gandhian view of life could be an inspiration. So, in fact, this is a program primarily also happened because of Mohan, I must say. So Cartoon Habba, a kind of a cartoon festival, was happening just about 40 kilometers from here. And for our own reasons, of course, we were not in a position to go there. Our exams are also looming large. And hence, mountain couldn't go to the prophet. But all the prophets, they decided to come to us. So for that, I thank them. And in fact, because of them, such a meeting has been possible. There are veterans among audiences. Prophet Gujar. So thank you everyone. Thank you, sir. Now I request Professor Vardesh Hiregange to give away the token of love to all of our guests. ಈ ಸಭಾ ಸಮಾರಂಭದ ಧನ್ಯವಾದ ಸಮರ್ಪಣೆಯನ್ನು ನಡೆಸಿಕೊಡಬೇಕಾಗಿ ಅಭಿನಯ ಅವರಲ್ಲಿ ವಿನಂತಿ. Check. Greeting to one and all present here. I, Abhinaya, deem it my privilege to propose the vote of thanks on behalf of Gandhian Center. I extend my heartfelt gratitude to our chief guest, Gujar sir. Thank you, sir. I thank renowned environmentalist Mamta Rai for sharing her valuable thoughts with us today. Thank you, ma'am. I thank artist Rasuri and journalist Rajaram Thalur for joining us today. I would like to thank journalist G.N. Mohan for joining us today and sharing a few words with us. I extend my sincere thanks to our director, Professor Vardesh Hiregange, a constant source of inspiration and support to all of us. Thank you, sir. I would also like to thank Gururaj Jhamba, VIVIDLIPI representative, for joining us today. I also extend my gratitude to the students, staffs of Mahe, and everybody else who is gathered here today. Thank you. ಥ್ಯಾಂಕ್ ಯು ಅಭಿನಯ. ಇಂದು ಬಿಡುಗಡೆಯಾಗಿರುವ 2 ಪುಸ್ತಕಗಳು ಕಡಿಮೆ ಬೆಲೆಯಲ್ಲಿ ಹೊರಗಡೆ ಲಭ್ಯವಿದೆ. ಆಸಕ್ತರು ದಯಮಾಡಿ ಖರೀದಿಸಬಹುದು. We are immediately starting with cartoon demonstration and discussion. Be with us. Thank you.
Good morning, everyone. I'm Aparna from GCBS, Ghanaian Center for Philosophical Arts and Sciences, and I would like to welcome you all to the demonstration and cartooning session with Gujjar sir. I welcome B.G. Gujjar sir, journalist Raja Ramtalur, and our director Vardesh Sirigange to the session. It's my deepest privilege to introduce B.G. Gujjarappa, popularly known as Gujjar, to you all. B.G. Gujjarappa sir completed his bachelor's at Government Arts College, Bangalore, and his MA in history at Bangalore University. He worked as an artist and cartoonist for many newspapers like Deccan Herald, Prajavani, and much more. He also worked as a lecturer at the Kanakapura Rural College and has done multiple other jobs like being a media consultant, graphic consultant, and much more. He has a professional training in drawing, painting, illustration, and newspaper magazine design. He is also an author and an illustrator of many cartoon weeklies and also a children's encyclopedia in Kannada and many more creative works. His cartoons, illustrations have been exhibited all around the world. The international political competition in Belgium, the 4th Biennale of humor competition Norway are just a few to name. Gujjar sir, it's an honor to have you here today. Thank you. Now, I would request Raja Ramtalur sir to speak a few words and initiate the session. ಸ್ನೇಹಿತರೆ, ಹಿಂದಿನಲ್ಲಿ ಒಂದು ಮಾತಿದೆ, ಕಥನಿ ಮತ್ತು ಕರ್ಣಿ ಅಂತ. ಕಥನಿ ಮತ್ತು ಕರ್ಣಿಗಳ ಮಧ್ಯದಲ್ಲಿ ಅಂತರ ಇರಬಾರದು ಅನ್ನುವ ಒಂದು ಮಾತಿದೆ. ಕಥನಿ ಅಂದರೆ ಏನು ಅಂತ ಕೇಳಿದರೆ, ಅದು ಒಂದು ಸಮಾಜ ಆಗಿ ನಾವು ಹೇಗೆ ಇರಬೇಕು ಅನ್ನುವ ಒಂದು ಆಶಯ ಮತ್ತು ಕಲ್ಪನೆ. ಸೊ ಆ ಕಥನಿಗೆ ಲಿಮಿಟ್ ಇರೋದಿಲ್ಲ. ಅದು ಕೆಳಗಿನ ಲಿಮಿಟ್ಟು, ಮೇಲಿನ ಲಿಮಿಟ್ಟು ಅಂತ ಇರೋದಿಲ್ಲ. ಅದು ಕೆಳಗಿಳಿದ್ರೆ ಎಷ್ಟು ಕೆಳಗಿಳಿಬೋದು, ಮೇಲೆ ಹೋದರೆ ಎಷ್ಟು ಮೇಲೆ ಹೋಗ್ಬೋದು, ಎಷ್ಟು ಮೇಲೆ ಹೋದ ಮೇಲೂ ಕೂಡ ಅಲ್ಲಿಂದ ಸ್ವಲ್ಪ ಮೇಲೆ ಹೋಗಲಿಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಕಥನಿ ಅನ್ನೋದು ಭಾಳ ಅನಂತವಾದಂತಹ ಒಂದು ಕಲ್ಪನೆ. ಒಂದು ಸಮಾಜ ಆಗಿ ನಾವು ಎಷ್ಟು ಚೆನ್ನಾಗಿರ್ಬೋದು ಅಥವಾ ಎಷ್ಟು ಕೆಟ್ಟದಾಗಿರ್ಬೋದು ಅನ್ನೋದಕ್ಕೆ ಕಥನಿ ಅನ್ನೋದು ಒಂದು ಕಲ್ಪನೆ. ಇನ್ನೊಂದು ಕರ್ಣಿ. ಕರ್ಣಿ ಅನ್ನೋದು ನಾವು ಆ ಕಲ್ಪನೆಯನ್ನು ತಲುಪುವುದಕ್ಕೆ ನಾವು ಹೇಗೆ ಹೋಗಬೇಕು, ಏನು ಮಾಡಬೇಕು, ಎಷ್ಟು ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥ ಒಂದು ಚೌಕಟ್ಟದು. ಆ ಚೌಕಟ್ಟಿಗೆ ಎಲ್ಲ ಬದಿಯಲ್ಲಿ ಮಿತಿಗಳಿರ್ತವೆ. ಮಿತಿಗಳು ಮಾತ್ರ ಅಲ್ಲ, ಥ್ರೆಶ್ಹೋಲ್ಡ್ಗಳಿರ್ತವೆ. ಅಂದರೆ ನಾವು ಇಷ್ಟು ಮಾಡಲೇಬೇಕು, ಇದಕ್ಕಿಂತ ಕಡಿಮೆ ಮಾಡಿದರೆ ಅದು ಸರಿಯಾಗುವುದಿಲ್ಲ, ಇಷ್ಟಕ್ಕಿಂತ ಮತ್ತೂ ಕಡಿಮೆ ಮಾಡಿದರೆ ಅದು ಸಮಾಜ ವಿರೋಧಿ ಆಗ್ಬೋದು ಅಥವಾ ಅಪರಾಧ ಆಗ್ಬೋದು ಅನ್ನುವಂತಹ ಲಿಮಿಟ್ಗಳನ್ನು ಹಾಕ್ತದೆ ಕರ್ಣಿ. ಸೊ ಒಂದು ಸಮಾಜ ಆಗಿ ನಾವು ಹೇಗೆ ಬದುಕಬೇಕು ಅಂತ ಕೇಳಿದರೆ, ಈ ಕಥನಿ ಮತ್ತು ಕರ್ಣಿಗಳ ನಡುವೆ ಅಂತರ ಇಲ್ಲದ ಹಾಗೆ ಬದುಕುವುದು ಒಂದು ಐಡಿಯಲಿಸ್ಟಿಕ್ ಆದಂಥ ಸ್ಥಿತಿ. ಸೊ ಅದು ಹೇಗೆ ನಮ್ಮ ಭಾರತದ ಸಂದರ್ಭದಲ್ಲಿ ಅದು ಹೇಗೆ ಅಂತ ನಾವು ನೋಡ್ಕೊಂಡು ಹೋದರೆ, ನನ್ನನ್ನು ಕೇಳಿದರೆ ಗಾಂಧಿ ನಮ್ಮ ದೇಶದ ಕಥನಿ. ನಾವು ಕನ್ನಡದಲ್ಲಿ ಮಾತು ಕೃತಿ ಒಂದೇ ಇರಬೇಕು ಅಂತ ಹೇಳ್ತೇವೆ, ಬಟ್ ಈ ಮಾತು ಅನ್ನೋದು ಹಿಂದಿಯ ಕಥನಿಯನ್ನು ಸಂಪೂರ್ಣವಾಗಿ ಧ್ವನಿಸುವುದಿಲ್ಲ. ಹಾಗಾಗಿ ನಾನು ಅದನ್ನು ಕಥನಿ ಕರ್ಣಿ ಅಂತಲೇ ಕರಿತೇನೆ. ಗಾಂಧಿ ನಮ್ಮ ದೇಶದ ಕಥನಿ ಆದರೆ, ಯಾಕೆ ಗಾಂಧಿ ನಮ್ಮ ದೇಶದ ಕಥನಿ ಅಂತ ಕೇಳಿದರೆ, ಗಾಂಧಿ ಕೊಟ್ಟಂತಹ ಎಲ್ಲ ಕಾನ್ಸೆಪ್ಟ್ಗಳನ್ನು ನೋಡಿ, ಸ್ವರಾಜ್ ಇರ್ಬೋದು, ಸತ್ಯ, ಅಹಿಂಸೆ ಅಥವಾ ಸ್ವದೇಶಿ, ಸ್ವಾವಲಂಬನ್, ಈ ಯಾವುದೇ ಕಾನ್ಸೆಪ್ಟ್ ಗಾಂಧಿಯದ್ದು ಕೇಳಿ ಅವೆಲ್ಲವೂ ಕೂಡ ಒಂದು ಐಡಿಯಲ್ ಆದಂಥ ಒಂದು ಸಮಾಜ ಹೇಗಿರಬೇಕು ಅನ್ನುವ ಕಲ್ಪನೆಯನ್ನು ಕೊಡುವಂತಹ ಕಾನ್ಸೆಪ್ಟ್ಗಳು ಗಾಂಧಿಯದ್ದು. ಹಾಗಾಗಿ ನನಗೆ ಗಾಂಧಿ ಅನ್ನೋದು ಈ ದೇಶದ ಕಥನಿ.
ಹಾಗಿದ್ರೆ ಈ ದೇಶಕ್ಕೆ ಕರ್ಣಿ ಯಾರು? ಈ ದೇಶಕ್ಕೆ ಕರ್ಣಿ ಅಂಬೇಡ್ಕರ್ ಅಂತ ನಾನು ಕರಿತೇನೆ. ಅಂಬೇಡ್ಕರ್ ಕೊಟ್ಟ ಸಂವಿಧಾನ ನಾವು ಕಥನಿಯನ್ನು ಹೇಗೆ ತಲುಪಬಹುದು ಅನ್ನುವುದಕ್ಕೆ ನಮಗೆ ಹಾಕಿಕೊಡುವ ಚೌಕಟ್ಟು ಇದೆ ಅಲ್ಲ, ಅದನ್ನು ನಾನು ಅಂಬೇಡ್ಕರನ್ನು ಈ ದೇಶದ ಕರ್ಣಿ ಅಂತ ಕರೀತೇವೆ. ಸೊ ಇವತ್ತು ಗಾಂಧಿ ಯಾವ ಥರದ ಮನುಷ್ಯ ಅಂದರೆ, ಅವರು ತನ್ನದೇ ಕಥನಿಯನ್ನು ತಾನು ಕರ್ಣಿಯಾಗಿ ಒಬ್ಬ ಚತುರ ರಾಜಕಾರಣಿ ಕೂಡ ಗಾಂಧೀಜಿ ಆಗಿದ್ದರಿಂದ ಇಡೀ ನಮ್ಮ ಸ್ವಾತಂತ್ರ್ಯ ಹೋರಾಟದ ಇಡೀ ಸಂದರ್ಭದಲ್ಲಿ ಗಾಂಧಿ ಒಬ್ಬ ರಾಜಕಾರಣಿಯಾಗಿ ಜೊತೆಗೆ ಒಬ್ಬ ಕಥನಿ ಒಬ್ಬ ಕರ್ಣಿ ಎರಡೂ ಆಗಿ ಗಾಂಧಿ ಆಪರೇಟ್ ಮಾಡ್ತಾರೆ. ಆದರೆ ಇವತ್ತು ನಾವು ಚರಿತ್ರೆ ಆಗಿ ಗಾಂಧಿಯನ್ನು ನೆನಪಿಟ್ಕೊಂಡಿರೋದು ಗಾಂಧಿ ಒಬ್ಬ ಕಥನಿ ಅಂತ. ಸೊ ಹಾಗಾಗಿ ಇವತ್ತು ನಾವು ಎಲ್ಲಿಗೆ ಬಂದು ಮುಟ್ಟಿದ್ದೇವೆ? ಈ ನಾವು ಆ್ಯಸ್ ಎ ಒಂದು ಸಮಾಜದ ಭಾಗ ಆಗಿ ನಮ್ಮ ಉದ್ದೇಶ ಏನಿರಬೇಕು ಅಂದರೆ, ನಮ್ಮ ಕಥನಿ ಕರ್ಣಿ ಒಂದು ಕಡೆ ಎಲ್ಲೋ ಹೋಗಿ ಸೇರಬೇಕು ಅನ್ನೋದು, ಅವುಗಳ ನಡುವೆ ಅಂತರ ಇರಬಾರದು ಅನ್ನೋದು ನಮ್ಮ ಯೋಚನೆ. ಬಟ್ ನಾವು ಇವತ್ತು ಎಲ್ಲಿಗೆ ಹೋಗಿ ತಲುಪಿದ್ದೇವೆ? ಕಥನಿ ಎಷ್ಟು ಕೆಳಗೂ ಹೋಗ್ಬೋದು ಅಂದರೆ, ಇವತ್ತು ಗಾಂಧಿಯ ಕಥನಿ ಹೋಗಿ ಗೋಡ್ಸೆಯ ಕಥನಿ ಬಂದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಕರ್ಣಿ ನಮ್ಮ ಸಂವಿಧಾನವನ್ನೇ ನಾವು ಬದಲಾಯಿಸಬಹುದು, ಸಂವಿಧಾನ ಸರಿ ಇಲ್ಲ ಅನ್ನುವಂಥ ಚರ್ಚೆಗಳು ಮುಂಚೂಣಿಗೆ ಬರ್ತಾ ಇವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಒಂದು ದೇಶದ ಪ್ರಜೆಯಾಗಿ, ಒಂದು ಸೊಸೈಟಿಯ, ಒಂದು ಸಿವಿಲ್ ಸೊಸೈಟಿಯ ಭಾಗ ಆಗಿ ನಾವು ಅದನ್ನು ಹೇಗೆ ಗ್ರಹಿಸಬೇಕು ಅಂತ ಕೇಳಿದರೆ, ನಮಗೆ ದೇಶದ್ದು ಅಥವಾ ರಾಜ್ಯದ್ದು ಜಗತ್ತಿದ್ದು ಯಾವುದನ್ನು ಬದಲಾಯಿಸಲಿಕ್ಕಾಗೋದಿಲ್ಲ. ಆದರೆ ಒಬ್ಬ ಇಂಡಿವಿಜುವಲ್ ಆಗಿ, ಒಬ್ಬ ಮನುಷ್ಯ ಆಗಿ ನಾವು ನನ್ನ ಕಥನಿ ಮತ್ತು ನನ್ನ ಕರ್ಣಿಗಳನ್ನು ಎಲ್ಲಿ ಒಂದು ಪಾಯಿಂಟ್ಗೆ ತಗೊಂಡೋಗಿ ಸೇರಿಸಲಿಕ್ಕಾಗ್ತದೆ ಅನ್ನೋದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಇದು ಒಂದು. ಎರಡನೇದು, ಇದು ನನಗೆ ಭಾಳ ಇಂಪಾರ್ಟೆಂಟ್ ಅನ್ನಿಸ್ತದೆ. ನನ್ನ ಬೀದಿಯಲ್ಲಿ, ನನ್ನ ಗ್ರಾಮದಲ್ಲಿ, ನನ್ನ ಊರಿನಲ್ಲಿ ಕಥನಿ ಮತ್ತು ಕರ್ಣಿಗಳನ್ನು ನಮಗೆ ನೋಡುವ ಮತ್ತು ನಮಗೆ ಅದನ್ನು ನಮ್ಮ ಗ್ರಹಿಕೆಯ ಒಳಗೆ ಅದನ್ನು ತಗೊಂಡು ಬರಲಿಕ್ಕೆ ಸಾಧ್ಯ ಇದೆ. ಹೇಗೆ ಅಂತ ಕೇಳಿದರೆ, ನಮ್ಮ ಊರಿನಲ್ಲಿ ನಮ್ಮ ಕಥನಿ ಯಾರು? ನಮ್ಮ ಊರುಗಳಲ್ಲಿ ನಮ್ಮ ಕಥನಿ, ಯಾರು ನಾವು ಸೋಷಿಯಲ್ ಲೀಡರ್ಸ್ ಅಂತ ನಾವು ಯಾರನ್ನು ಐಡೆಂಟಿಫೈ ಮಾಡ್ತೇವೆ, ಅವರು ನಮ್ಮ ಕಥನಿ ಆಗ್ತಾರೆ. ಮತ್ತು ಯಾರು ಜನರ ರೆಪ್ರೆಸೆಂಟೇಟಿವ್ಸ್ಗಳಾಗಿ, ಗ್ರಾಮ ಪಂಚಾಯತ್ ಮೆಂಬರ್ಸ್ ಆಗಿ ಅಥವಾ ಜಿಲ್ಲಾ ಪಂಚಾಯತು, ತಾಲೂಕ್ ಪಂಚಾಯತು, MLA, MP ಆಗಿ ಯಾರು ಬರ್ತಾರೆ, ಅವರು ನಮ್ಮ ಕರ್ಣಿಗಳನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಇವತ್ತು ನಾವು ಯಾರನ್ನು ನಮ್ಮ ಕಥನಿ ಅಂತ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೇವೆ? ಯಾರು ಪ್ರಭಾವಿಗಳು, ಯಾರ ಹತ್ರ ದುಡ್ಡಿದೆ, ಯಾರು ಡೊನೇಷನ್ ಕೊಡ್ತಾರೆ, ಇವರು ನಮ್ಮ ಕಥನಿಗಳಾಗಿದ್ದಾರೆ. ಸೊ ಅವರು ಭ್ರಷ್ಟರು, ದುಷ್ಟರು, ಯಾರು ಸಮಾಜ ವಿರೋಧಿ ಶಕ್ತಿಗಳು ಅಂತ ನಾವು ಇವತ್ತು ತೋರಿಸ್ತೇವೋ, ಇವರೆಲ್ಲರೂ ಕೂಡ ಇವತ್ತು ನಮ್ಮ ಕಥನಿಗಳಾಗಿ ನಮ್ಮ ಎದುರು, ನಮ್ಮ ಸಮಾಜದ ಐಡಿಯಲ್ಗಳಾಗಿ ನಮ್ಮ ಎದುರು ನಿಂತಿದ್ದಾರೆ. ಸೊ ಇಂಥ ಒಂದು ಸ್ಥಿತಿಯಲ್ಲಿ ನಮಗೆ ಸಹಜವಾಗಿಯೇ ನಮ್ಮ ಕರ್ಣಿಗಳು, ನಮ್ಮ ಯಾರು ರಾಜಕೀಯವಾಗಿ ನಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾರೆ, ನಮ್ಮ ಜನಪ್ರತಿನಿಧಿಗಳು, ಈ ಕಥನಿಗಳಿಗೆ ಸರಿಯಾದ, ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಬಿಂದುವಲ್ಲಿ ಹೋಗಿ ಸೇರುವಂತಹ ಕರ್ಣಿಗಳು ಅವರಿಗೆ ಸಿಗ್ತಾ ಇದ್ದಾರೆ. ಸೊ ಇವತ್ತು ನಮ್ಮ ಸಮಾಜ ಈ ಪರಿಸ್ಥಿತಿಯಲ್ಲಿರೋದಕ್ಕೆ ಈ ಕಥನಿ ಕರ್ಣಿಗಳ ಆಯ್ಕೆಯಲ್ಲಿ ನಾವು ಮಾಡಿಕೊಂಡಿರುವಂತಹ ಏನು ಕಾಂಪ್ರಮೈಸು ಅಥವಾ ಏನು ಅಂತ ಕರಿತೀರಿ ಗೊತ್ತಿಲ್ಲ, ಅದು ಕಾರಣ ಅಂತ ನನಗನ್ನಿಸ್ತದೆ. ಹಾಗಾಗಿ ನಾವು ನಮ್ಮ ಸೋಷಿಯಲ್ ಲೀಡರ್ಗಳನ್ನು ಸರಿಯಾದವರನ್ನು ಆಯ್ಕೆ ಮಾಡಿಕೊಂಡಾಗ ಅದು ಬಹಳ ಆಟೋಮ್ಯಾಟಿಕ್ ಆಗಿ ನಮ್ಮ ಕರ್ಣಿಗಳನ್ನು, ನಮ್ಮ ಜನಪ್ರತಿನಿಧಿಗಳನ್ನು ಸರಿಯಾದವರನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡ್ತದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲರೂ ಯೋಚನೆ ಮಾಡಬೇಕು. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತು ಗುಜ್ಜಾರ್ ಅವರ ಏನು ಪುಸ್ತಕ ಇದೆ, ಈ ತರಹದ ಕಥನಿ ಮತ್ತು ಕರ್ಣಿ ಏನು ಕಥನಗಳಿವೆ, ಅವುಗಳನ್ನು ಎಳೆ ಮಕ್ಕಳ ಕೈಗೆ ತಲುಪಿಸೋದ್ರಲ್ಲಿ ಭಾಳ ಮುಖ್ಯವಾದಂಥ ಭೂಮಿಕೆ ವಹಿಸಬಹುದಾದಂಥ ಸಾಧ್ಯತೆ ಇದೆ.
ಹೆಚ್ಚು ಮಕ್ಕಳಿಗೆ, ಹೆಚ್ಚು ಎಳೆಯರ ಕೈಗೆ ಈ ಪುಸ್ತಕ ಸಿಗುವ ಹಾಗಾಗಲಿ, ಇಷ್ಟು ಹೇಳಿ ನಾನು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. Thank you, sir. This is the moment we were waiting for. I request Gujjar sir for the session. ಸೆಂಟ್ರಲ್ ಇವಾಗ ನಾವು ಕ್ಲಾಸ್ ತಗೋಬೇಕಾದ್ರೆ ಕನ್ನಡದಲ್ಲಿ ಹೇಳೋ ಇಂಗ್ಲೀಷಲ್ಲಿ ಹೇಳಬೇಕು. ಫಸ್ಟ್ ಅದಕ್ಕೆ ಕನ್ನಡನ ಎರಡು. ಈಗ ಯಾರಾದರೂ ಒಬ್ಬರು ನಿಮ್ಮಲ್ಲೇ ಬಂದರೆ ಒಂದು ಕ್ಯಾರಿಕೇಚರ್ ಮಾಡೋದು ಹೇಗೆ ಅಂತ ಹೇಳಿ. ಮತ್ತು ನಿಮ್ಮಲ್ಲಿ ಯಾರಾದರೂ ಒಂದು ಪೆನ್ಸಿಲ್ ಇದೆಯಾ ನಿಮ್ಮ ಹತ್ರ? ಯಾರಾದರೂ ಒಂದು ವಾಪಸ್ ಕೊಡ್ತೀನಿ. ಬ್ಯಾಗ್ ಸರಿ, ಬ್ಯಾಗ್ ಎಲ್ಲಿ ಇಲ್ಲ, ಬ್ರಷು ಎಲ್ಲ ಇಟ್ಕೊಂಡಿದ್ವಿ. ಪೆನ್ಸಿಲ್ ಅಲ್ಲ? ಹೌದು. ಯಾರು ಕೊಟ್ರಿ? ಥ್ಯಾಂಕ್ಸ್. ಇಲ್ಲ ಸಾಕು ಬಿಡು, ಮಾಡಿದೆ ಕೊಟ್ಟಿದ್ದಾರೆ. ಇಲ್ಲ ಒಂದು ಸರ್ತಿ ಈಗ ನಮ್ಮ ಸ್ನೇಹಿತರಾದ GN ಮೋಹನ್ ಅವ್ರದ್ದು ಒಂದು ಕ್ಯಾರಿಕೇಚರ್ ಮಾಡ್ಬೋದಾ? ಹಾಂ ಹೌದು. ಕಷ್ಟವಾದವ್ರು ತಗೊಂಡ ಓ ನಾನು ನೋಡಲೇ ಇಲ್ಲ. ನಾನು ನಿಮ್ಮ ಕಡೆ ನೋಡ್ತಾ ಇದ್ನಲ್ಲ, ಯಾರೋ ಇದ್ದಾರೆ ಅಂದ್ಕೊಂಡು ಸುಮ್ಮನೆ ನೋಡ್ತಾರೆ. ಒಂದು ಕಷ್ಟವಾದ ಕೆಲಸ ಏನಂದ್ರೆ ಮಕ್ಕಳು ಡ್ರಾಯಿಂಗ್ ಮಾಡೋದು ತುಂಬ ಕಷ್ಟ. ಅದು ದೊಡ್ಡವ್ರು ಸುಲಭ ಮಾಡೋದು. ಯಾಕಂದರೆ ಮಕ್ಕಳಲ್ಲಿದ್ದಾಗ ಫೇಶಿಯಲ್ ಫಾರ್ಮೇಷನ್ಸ್ ಎಲ್ಲನೂ ಹೆಚ್ಚು ಕಡಿಮೆ ಎಲ್ರಿಗೂ ಒಂದೇ ಥರ ಕಾಣಿಸ್ತಾ ಇರುತ್ತೆ. ಆಮೇಲೆ ದೊಡ್ಡವ್ರು ಆಗ್ತಿದ್ದಾಗೆ ಅವರ ಶೇಪ್ಗಳು ಬರೋಕ್ಕೆ ಶುರು ಆಗುತ್ತೆ. ಈಗ ನಿಲ್ಲಿಸ್ಬೇಕಲ್ವ? ಹೀಗೆ ಅಲ್ಲಲ್ಲ, ಹೀಗಿರಲಿ ಅಲ್ಲ? ಹಾಂ ಹಾಗೆ ಹಾಂ ಇವ್ರು ಇಲ್ಲಿ ಕೆಲವು ಒಂದೆರಡು ನಿಮಿಷ ಹಾಗೆ ನಿಂತಪ್ಪ. ಯಾ ಲೈಟ್ ಆಫ್ ಮಾಡಿದ್ದು ಒಳ್ಳೆದಾಯ್ತು.
ತೊಂದರೆ ಆಯ್ತು. ಏನಂದರೆ ನಾನು ತಂದಿದ್ದ ಇಂಕು ನೀರಾಗ್ಬಿಟ್ಟಿದೆ ಅದು. ಹಾಗಾಗಿ ನಂಜುಂಡಸ್ವಾಮಿ ಅವ್ರು ಕೊಟ್ಟಂಥ ಒಂದು ಮಾರ್ಕರಿಂದಾಗಿ ನನ್ನ ಇದು ಉಳಿತು, ಹಣ ಉಳಿತು. ಹಾಂ, ಯಾರನ್ನದು? ಯಾ ಪ್ಲೀಸ್. ಲೇಟ್ ಆಗುತ್ತೆ ಯಾಕಂದ್ರೆ ಕಂಪೋಸ್ ಮಾಡಿ. ಯಾ ಪ್ಲೀಸ್. ಸಿ, ನಾವು ಏನು ಮಾಡ್ತೀವಿ ಅಂದರೆ ತಲೆ ಮಾಡ್ಬೋದು, ಮಾಡಿಬಿಟ್ಟಾದ್ಮೇಲೆ ಅವ್ರ ಬಾಡಿ ಇವಾಗ ಅವ್ರಿಗೆ ಓಡೋ ಥರ ಮಾಡ್ಬೋದು, ಜಂಪ್ ಮಾಡೋ ಥರ ಮಾಡ್ಬೋದು, ಕ್ರಿಕೆಟ್ ಆಡೋ ಥರ ಮಾಡ್ಬೋದು. ಅವ್ರಿಗೆ ಏನು ಇಂಟ್ರೆಸ್ಟ್ ಇರುತ್ತೆ, ಐ ಮೀನ್ ಹಾಬೀಸ್ ಏನಿರುತ್ತೆ ಅದನ್ನೆಲ್ಲನೂ ಆ್ಯಕ್ಷನಲ್ಲಿ ತೋರಿಸ್ಬೋದು. ನಾನು ಏನಕ್ಕೆ ಅಂದರೆ ಅದು ಮಗು ನಿಂತ್ಕೊಂಡಿತ್ತಲ್ಲ ಅದತ್ತ ಸುಮ್ಮನೆ ಮಾಡಿದೆ ಅಷ್ಟೇ. ಡೀಟೇಲಾಗಿ ಮಾಡಬೇಕು ಅಂದರೆ ಅದನ್ನು ತೋರಿಸ್ತೀನಿ. ಈಗ ಫಸ್ಟು, ವಾಟ್ಸ್ ಯುವರ್ ಹಾಬಿ? Should be very particular. Dancing. Good. That's it. Yeah, please. Yeah, you can go ahead. Oh, no, you don't have to feel shy for that. I mean, tell me. Oh, then I have to show her as Taliban. No, actually, it's the easiest thing to do. I can put her in this thing, you know. Then I don't have to draw at all. No. You are from Afghanistan, but you don't look like one. That's the problem. Okay, yeah. Dance, what kind of dance? Is it Indian Bharatanatyam or? You love anything? Good. Profile model. Yeah, please. Remain, I mean, in one position for a few minutes. If you don't mind.
bring that. Yeah, here's it. Black. ಮಕ್ಕಳದು ಮಾಡೋದು ಭಾರಿ ಕಷ್ಟ ಆಗಿದೆ, ಎಸ್ಪೆಷಲಿ ಗಂಡಸದಾರ ತುಂಬ ಸುಲಭ. ಬೇಕಾದಷ್ಟು ಕ್ಯಾರೆಕ್ಟರ್ಗಳಿರುತ್ತೆ, ಮತ್ತೆ ಇವ್ರಿಗಾದ್ರೆ ತಲೆ ತುಂಬ ಕೂದಲಿರುತ್ತೆ. ಅದು ಡೇಂಜರಸ್ ಅದು, ಯಾಕಂದ್ರೆ ತುಂಬ ಅದನ್ನೆಲ್ಲ ಡೀಟೇಲ್ ಆಗಿ ವರ್ಕ್ ಮಾಡಬೇಕು ಅಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಓಕೆ, yeah. I hope you like it. Yeah. It's okay. ಇರ್ಲಿ, ಏನು ತೊಂದರೆ ಇಲ್ಲ. ಈಗ ಇದನ್ನ ಏನಂತೀವಿ ಅಂದ್ರೆ ಕ್ಯಾರಿಕೇಚರ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ನಮ್ಮಲ್ಲಿ ಸುಮಾರು ಜನ ಒಳ್ಳೊಳ್ಳೆ ಕ್ಯಾರಿಕೇಚರ್ಸ್ ಇದ್ದಾರೆ. ನಂಜುಂಡ ಸ್ವಾಮಿ ಅಂತ ಮತ್ತೆ ಜೇಮ್ಸ್ ವಾಸ್ ಅವರು ಅತ್ಯುತ್ತಮವಾದ ಕ್ಯಾರಿಕೇಚರ್ಸ್ ಮಾಡ್ತಾರೆ. ನೀವು ಅವರು ವರ್ಕ್ಸ್ ನೋಡ್ಬೋದು, ಆನ್ಲೈನಲ್ಲಿ ಟೈಪ್ ಮಾಡಿದ್ರೆ ಗೊತ್ತಾಗುತ್ತೆ. ನಮ್ಮ ಸೂರಿ ಅಂತ, ನಾನು ಸೂರಿ ಇಬ್ಬರು ಸುಮಾರು ಒಂದು 15 ವರ್ಷ ಒಟ್ಟಿಗೆ ಪಕ್ಕದಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಜೊತೆಲಿ. ಈಗ ಅದ್ಭುತವಾದ ಕ್ಯಾರಿಕೇಚರಿಸ್ಟ್ ಕೂಡ ಅವರು, ಮತ್ತೆ ಒಳ್ಳೆ ಆರ್ಟಿಸ್ಟ್ ಅವರು ಬೇಸಿಕಲಿ. ಈಗ ಕ್ಯಾರಿಕೇಚರ್ಸ್ ಅಂದ್ರೆ ಏನು ಯಾರಿಗಾರು ಗೊತ್ತಾ? ಐ ಮೀನ್ ಆನ್ಸರ್ ಅಲ್ಲ, ಗೊತ್ತಿದ್ರೆ ಗೊತ್ತಿದ್ದೇನೆ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ, ಅದು ಇಲ್ವಾ? ಓಕೆ, ಕ್ಯಾರಿಕೇಚರ್ಸ್ ಏನು ಅಂದ್ರೆ ಒಬ್ಬ ವ್ಯಕ್ತಿನ ಆದಷ್ಟು ಕಡಿಮೆ ಲೈನ್ಸ್ ಅಲ್ಲಿ ಮತ್ತೆ ಸ್ವಲ್ಪ ಡಿಸ್ಟಾರ್ಟ್ ಮಾಡ್ತೀವಿ. ಯಾವುದೋ ಒಂದು ಫೀಚರ್ಸ್ ತಗೊಂಡು ಅದನ್ನ ಎಕ್ಸಾಜರೇಟ್ ಮಾಡೋದು, ಇಟ್ಸ್ ಕಾಲ್ಡ್ ಕ್ಯಾರಿಕೇಚರ್. ಸರಿ, ಇನ್ ಸಿಂಪಲ್ ಟರ್ಮ್ ಹೇಳೋದಾದ್ರೆ, ಇನ್ನೂ ಅದರಲ್ಲಿ ಡೀಟೇಲ್ ಆಗಿ ಹೇಳೋದಾದ್ರೆ ತುಂಬಾ ಟೈಮ್ ತಗೊಳುತ್ತೆ. ಕ್ಯಾರಿಕೇಚರ್ ಅಂದ್ರೆ ಏನೋ, ಯಾವ್ಯಾವ ರೀತಿ ಮಾಡ್ತಾರೆ, ಯಾವ್ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಈ ಥರದ್ದನ್ನೆಲ್ಲಾನು ತುಂಬಾ ಡೀಟೇಲ್ ಆಗಿ ಹೇಳಬೇಕಾಗುತ್ತೆ. ಅದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಿಮ್ದೇನಾದ್ರು ಕ್ಯಾರಿಕೇಚರ್ ಮಾಡಬೇಕಂದ್ರೆ ನಿಮ್ಮ ಮೂಗು ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ ನನಗೆ ಇಲ್ಲಿಂದ. ನನ್ಗೆ ಯಾಕಂದ್ರೆ ಒಬ್ಬ ವ್ಯಕ್ತಿ ನೋಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನಮಗೆ ಕಾಣಿಸೋದೇನು, ಯಾವ ಫೀಚರು ಎಕ್ಸಾಜರೇಟ್ ಮಾಡ್ಬೋದು ಅನ್ನೋದು ನಮ್ಗೆ ಫಸ್ಟ್ ತಲೆಗೆ ಬಂದ್ಬಿಡುತ್ತೆ. ಇಲ್ಲ, ಬರೀ ಫೇಸ್ ಮಾತ್ರ. ನಿಮ್ಮ ಬಾಡಿ ಏನ್ ಬೇಕಾದ್ರೂ ಮಾಡ್ಬೋದಲ್ಲ. ನಾನು ಇವಾಗ ನೀವು ಕುದುರೆ ತರ ನಿಂತ್ಕೊಂಡ್ರೋಗಿ ಮಾಡ್ಬೋದು, ನಿಮ್ಮ ತಲೆ ಮಾಡ್ಬಿಟ್ಟು ನೀವು ಕುದುರೆ ತರ ನಿಂತ್ಕೊಂಡಾಗ ಮಾಡ್ಬೋದು. ಕುದುರೆ ಬಾಡಿ ಬರೆದ್ರೆ ಆಗೋಯ್ತಲ್ಲ. ಅದೇ ತರನೇ ಒಂದು ಪಕ್ಷಿ ಮಾಡ್ಬೋದು, ಒಂದು ಪ್ರಾಣಿ, ಬೇರೆ ಯಾವುದೇ ಪ್ರಾಣಿ ತರದ್ದು ಹುಲಿ ತರ ಮಾಡ್ಬೋದು ನೀವೇನಾದ್ರೂ ಸ್ಟ್ರಾಂಗ್ ಆಗಿದ್ರೆ. ಆ ತರ ಕ್ಯಾರಿಕೇಚರ್ಸ್ ಅಲ್ಲಿ ಅದು ಅಡ್ವಾಂಟೇಜ್. ಯಾಕಂದ್ರೆ ಯು ಕ್ಯಾನ್ ಎಕ್ಸಾಜರೇಟ್ ದಿ ಫೀಚರ್ಸ್ ಅಂಡ್ ಯು ಕ್ಯಾನ್ ಕನ್ವರ್ಟ್ ಹಿಮ್ ಟು ಎನಿ ಫಾರ್ಮ್ ಯು ಲೈಕ್. ಸೊ ಓನ್ಲಿ ಥಿಂಗ್ ಈಸ್ ಯು ಶುಡ್ ಗೆಟ್ ದ ಫೇಸ್ ರೈಟ್. Then you can play with the body. I mean, for anything. That's not an issue. So I will finish it with drawing one more caricature. Any one of you? ಬರೀ ಹೆಣ್ಮಕ್ಳನ್ನ ಕಳಿಸ್ತಾ ಇದ್ದಾರೆ, ನೀನ್ ಬಾರಪ್ಪ ನೀನು. ಇವಾಗ ನೋಡಿ ಡಿಫ್ರೆನ್ಸ್, ಹೆಣ್ಮಕ್ಳು ಡ್ರಾ ಮಾಡೋದಕ್ಕೂ ಗಂಡಸನ್ನು ಡ್ರಾ ಮಾಡೋದಕ್ಕೆ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ. ಬನ್ನಿ ಸರ್, ಅದೇನ್ ನಾಚಿಕೆ ಇಟ್ಕೋತೀರಪ್ಪ. ನಿಂತ್ಕೊಳ್ಳಿ. ಸೊ
ತಮ್ಮದು ಹಾಬಿ ಏನು ಸರ್? ಆರ್ಟಿಸ್ಟ್ ಅಲ್ವಾ? ಸೊ ನಮ್ಮ ಥರನೇ. ಹಾಂ ಹಾಂ ಸ್ವಲ್ಪ ಹಾಂ ಇನ್ನೊಂಚೂರು, ಯಾಕಂದ್ರೆ ನನಗೆ ಈ ಆ್ಯಂಗಲಲ್ಲಿ ಹಾಂ ಅದು ನೀವು ಎತ್ತರ ಇದ್ದೀರಿ, ನಾನು ಈ ಆ್ಯಂಗಲಿಂದ ನೋಡಬೇಕಾಗುತ್ತೆ. ಪ್ರಾಬ್ಲಮ್ ಏನು ಗೊತ್ತಾ, ಆರ್ಟಿಸ್ಟ್ ಇಲ್ಲಾಂದರೆ ಅವ್ರು ಕೂಡಿಸ್ಬೇಕು, ಒಂದು ಇಲ್ಲಿ ಹೇಳ್ಕೊಂಡು ಕೂತ್ಕೊಳ್ಳಿ. ಯಾ ದಟ್ಸ್ ಹಾಂ ದಟ್ಸ್ ಎ ಗುಡ್ ಐಡಿಯಾ.
ಆಚೆ ಬರಲಿ. Okay. Not Thank you. ಇವಾಗ ಯಾರಿಗೆ ಕ್ಲಾಸ್ ತಗೋಬೇಕು ನಾವು, ದೊಡ್ಡವ್ರಿಗೋ ಚಿಕ್ಕವ್ರಿಗೋ? ಓಕೆ. ಸೊ ಇವಾಗ ಗೊತ್ತಾಯ್ತಲ್ಲ ಕ್ಯಾರಿಕೇಚರ್ಸ್ ಅಂದರೆ ಹೇಗೆ ಮಾಡ್ತೀವಿ ಅಂತ. ಕ್ಯಾರಿಕೇಚರ್ಸಲ್ಲಿ ಮಾಡೋ ಇದರಲ್ಲಿ ಬೇರೆ ಬೇರೆ ಥರ ವಿಧಿಗಳಿದ್ದಾವೆ. ಅದರಲ್ಲಿ ಕೆಲವರು ಕಲರ್ ಮಾಡ್ತಾರೆ, ಕಂಪ್ಯೂಟ್ರಲ್ಲಿ ಮಾಡ್ತಾರೆ. ಹಾಂ, ಬಿಡಬೇಕಾ? ಮಿಕ್ಸ್ ಹೇಳಬೇಕಲ್ಲ. See, there are many types of styles of doing caricatures. For example, nowadays you can see a lot of caricatures on net and your Facebook and Instagram and all those places. But how they make it? They directly draw on the system. They take a reference photograph, or else they, if there is a model, they will ask him to sit in front of the computer. Best thing is taking a photograph because it doesn't move. What happens with people is they sit here like this and they turn left, they turn right. See, then you will not definitely get an image of proper image of the person. So the best thing is the photograph is taken, they will keep it in one corner of the system, and they will start working in either Photoshop, Trip Studio Paint, then Medibang. I mean, there are so many softwares nowadays and if anybody is interested to know about the softwares, I can let you know, because it's very simple. You can download Medibang for free. I mean, it will not cost you much. But if you want to buy Clip Studio Paint or Photoshop, they are quite expensive, so you don't bother. Medibang does as good, it's free software. You can download it. That's the, you can draw cartoons, you can draw caricatures, you can do comics, you can do graphic novels, whatever you want. I mean, that's the freedom they are given for, I mean. Is there a difference between cartoon and caricature? Yeah, there is a difference. Basically, caricature is drawing a person's face, and cartoon is different. There are many kinds of cartoons, like political cartoons, social cartoons, management cartoons, technology cartoons. I mean, there are plenty of options are there in cartooning. Whereas caricature is purely a person drawing a person, exaggerate. The intention of caricaturing or cartooning? Normally, you might have seen New York Times magazine section, literary section, where they don't use photographs there. They only use caricatures of the writers, because it's a literary, volume. They bring out every week, I think. I'm not very sure of that. I don't know. But they carry only caricatures in that. It's a famous writer's caricatures. One Mr. David Levine used to do that. He passed away recently. He was a very, very fine caricaturist. One of the best I have ever seen. What he used to do is, he would draw a caricature, he would cross-hatch every detail, cross-hatching with the profile pen. And you should see the works, and you can see them on your mobile. Are you laughing at a person or laughing with a person?
No, sorry, I didn't get you. In caricaturing or cartooning, Yeah. do you laugh at the person? No, no, Laugh with the no. Laugh with the person, because we don't laugh at them as per se. Is there any intention of criticizing? Yeah, that naturally we had to make. For example, I don't want to name anybody there. If you can draw a face and make him like a donkey, it's very simple. No? No, I can't stand. Yeah, no, I understand this. No, I have to turn every time. They have to be standing in front of me. See, the problem is I can't turn back every time, and I understand. if you want, you can come and sit there. Then I can make it. I mean, ಅವರು ಎಲ್ಲಿದ್ದಾರಲ್ಲ ಇನ್ನೊಬ್ರು ಅವ್ರಂಥವ್ರಾದ್ರೆ ತುಂಬ ಈಸಿ. ಅಲ್ಲ ಹೇಳಿದ್ದು ಕಾರ್ಟೂನಿಸ್ಟ್ಗಳಿಗೆ, ಕ್ಯಾರಿಕೇಚರಿಸ್ಟ್ಗಳಿಗೆ ದೇ ಆರ್ ಎ ಡಿಲೈಟ್. ವಿ ಕಾಲ್ ದಮ್ as Yeah, you can try and draw it like a calligraphy. Him, but a calligraphy character. ಓ, ನಾನು ಯಾರು? ಓ, ನೋಡಿಲ್ಲ ನೋಡಿ. ನಾನು ಹೆಸರು ಗೊತ್ತಿದೆ, ಬಟ್ ಐ ಹ್ಯಾವ್ ನಾಟ್ ಮೆಟ್ ಯು. ಹೌದು, ಬನ್ನಿ ಪ್ಲೀಸ್ ಕಮ್. ತುಂಬಬಹುದು, ಅದನ್ನೇ ಹೇಳಿದ್ದು. ಇಲ್ಲ, ಇರಲಿ, ನೀವೇನು ತಲೆ ಅದ್ರ ಮೇಲೆ ಬನ್ನಿ. ಸಾರಿ, ಅಲ್ಲ, ನಿಮ್ಮ ಹೆಸರು ನಮ್ಗೆ ತುಂಬ ಪರಿಚಯ. ಯಾಕಂದ್ರೆ ಅಲ್ಲ, ವಾಸ್ ಅವರೆಲ್ಲ ಮಾಡಿರ್ತಾರೆ. ಯಾಕಂದ್ರೆ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ಓಕೆ. ಒಂದು ಕಾಲದಲ್ಲಿ ನನ್ನ ಬದಿಯಲ್ಲಿ ಕೂತ್ಕೊತಿದ್ದಾರೆ ಯಾರು ಗೊತ್ತಾ? ಓ ಮೈ ಗುಡ್ನೆಸ್. 2 ತಿಂಗಳು. ಆಮೇಲೆ ಮಾರ್ಮಿಕ್ಕಿದ್ದು ಫಸ್ಟ್ ಇಶ್ಯೂನಲ್ಲಿ, ಸೆಕೆಂಡ್ ಇಶ್ಯೂನಲ್ಲಿ ಯಾರಿಗೆ ಹೆಚ್ಚು ಸಂಬಳ ಸಿಗ್ತಾ ಇದೆ, ಎಷ್ಟು ಮಂದಿ ಮದ್ರಾಸಿಗಳಿದ್ದಾರೆ, ಅಲ್ಲಿ ಅದು ನನ್ನ ಹೆಸರು ಕೂಡ ಇದೆ. ಮಾತಾಡಿದ್ರೆ ಲಿಸ್ಟಲ್ಲಿ ಇರುವಂಥದ್ದು. ಹಾಗೆ ಬಾಲ್ ಠಾಕ್ರೆ ಕಾರ್ಟೂನಿಸ್ಟ್ ಆದವರು ಯಾವುದೇ ಪಕ್ಷ ಆಗಲಿ ಯಾವುದೇ ಸೈಡ್ಸ್ ತಗೋಬಾರ್ದು. ದೇ ಶುಡ್ ಆಲ್ವೇಸ್ ಬಿ ನ್ಯೂಟ್ರಲ್. ದೇ ಶುಡ್ ಬಿ ಟುವರ್ಡ್, ಐ ಮೀನ್, express, see, but they should be objective. See, they should be objective. They should not take stands. See, otherwise you will not be a cartoonist. Publicity material ಆಗುತ್ತಷ್ಟೇ. ಹಾಗೆ ಹೇಳಿ ಸರ್, ಇವರು ಆ ಕಡೆ ತಿರ್ತಾರೆ. ಫೈನ್ ಸರ್, ಥ್ಯಾಂಕ್ ಯು. ಆಯಿತು, ನೀವು ಕಂಫರ್ಟಬಲ್ ಆಗಿರಿ.
ಹೌದು ಮಾರಾಯ, ಬರಿಬೋದು. ಇಟ್ ವಿಲ್ ಟೇಕ್ ಅವರ್ಸ್ ಟುಗೆದರ್. ನಮಗೆ ತುಂಬ ಚೆನ್ನಾಗಿ ಮಾಡ್ಬೋದು ನಿಮಗೆ. ಏನಕ್ಕಂದ್ರೆ ಆ ಗಡ್ಡದಲ್ಲಿ ಅಕ್ಷರ ಬಂದ್ಬಿಡ್ಬೋದು, ಎಲ್ಲ ಅಕ್ಷರಗಳು ಬರಿಬೋದು. ಅಲ್ಲ, ಅದೇ ಹೇಳಿದ್ದು. It is the sharpness in the eyes that is catchy. Yeah, exactly. Correct. No, no, it takes time, if you want to go in detail. Tom Hanks guest ತುಂಬ ಖುಷಿ ಆಗ್ತಿದೆ. ಅಲ್ಲ, ನನಗೆ ಶಾಕ್ ಟು ಸಿ, ಅಲ್ಲಿ ನಿಮ್ಮ ಹೆಸರು ಗೊತ್ತಲ್ಲ, ನಾನು ನಿಮ್ಮನ್ನು ವ್ಯಕ್ತಿಯಾಗಿ ನೋಡಿದ್ರಲ್ಲ, ಅದು ಇಲ್ಲ ಇಲ್ಲ ಇಲ್ಲ. ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಯು. ಓಕೆ, ಈಗ ಡೆಮೋ ನೋಡಿದ್ರಲ್ಲ ಕ್ಯಾರಿಕೇಚರ್ಸ್ ಬಗ್ಗೆ. ಅದ್ರ ಬಗ್ಗೆ ಇನ್ನೂ ಏನಾದರೂ ವಿವರಗಳು ಬೇಕು ಅಂದ್ರೆ ನಮ್ಮ ಸ್ನೇಹಿತರುಗಳಿದ್ದಾರೆ, ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ. ಅದ್ರ ಜೊತೆ ಈಗ ಒಂದು ಕಾರ್ಟೂನ್ ಮಾಡೋದು ಹೇಗೆ, ಇವಾಗ 2 ಕ್ಯಾರೆಕ್ಟರ್ಗಳು ನಾರ್ಮಲಿ ನೀವು ನೋಡ್ತೀರ ಪೇಪರ್ಗಳಲ್ಲಿ ಅಥವಾ ಜೋಕ್ಸ್ ಬರೀತಾರಲ್ಲ, ಆ ಥರದ್ದು 2 ಕ್ಯಾರೆಕ್ಟರ್ ಮಾಡ್ತೀರಾ. ಹೇಗೆ ಕನ್ಸ್ಟ್ರಕ್ಟ್ ಮಾಡಬೇಕು? ನಾನು ಸಿಂಪಲ್ ಆಗಿ ಹೇಳ್ತೀನಿ. ಏನಕ್ಕೆ ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಆಗಿ ಒಂದು 5-10 ಜನ ಇರೋವಂಥದ್ದು ಇದನ್ನು ಮಾಡೋಕ್ಕೆ ಹೋಗಲ್ಲ ನಾನು. ಯಾಕಂದರೆ ಬೇಸಿಕ್ಸ್ ಹೇಗೆ ಡ್ರಾ ಮಾಡಬೇಕು, ಹೇಗೆ ಅದು ಕ್ಯಾರೆಕ್ಟರ್ಗಳು ಬಿಲ್ಡ್ ಮಾಡಬೇಕು ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ತೀನಿ ನಾನು. ನಾವು ಯಾವಾಗಲೂ ಏನು ಮಾಡ್ತೀವಿ ಅಂದರೆ, ಇವಾಗ ಇಬ್ಬರು ಮಾತಾಡ್ತಿದ್ದಾರೆ, ಏನೋ ಆ್ಯಕ್ಷನ್ ನಡೀತಾ ಇದೆ, ಬಾಡಿ ಲ್ಯಾಂಗ್ವೇಜು, ಏನು ಡ್ರೆಸ್ ಹಾಕೋತಾರೆ, ಹೇಗೆ ನಿಂತಿರ್ತಾರೆ, ಇದೆಲ್ಲ ನಮ್ಮ ತಲೆಯಲ್ಲಿ ಇಟ್ಕೋಬೇಕಾಗುತ್ತೆ ಒಂದು ಕಾರ್ಟೂನ್ ಮಾಡಿ ಬರ್ತೀವಿ. ಫಸ್ಟು ತಲೆ, ಇದು ಪೆನ್ಸಿಲ್ ಅಂದ್ಕೊಳ್ಳಿ. ಇದು ಯಾಕಂದರೆ ನಿಮಗೆ ಡ್ರಾ ಮಾಡಿ ತೋರಿಸೋದಕ್ಕೆ ಪೆನ್ಸಿಲಲ್ಲಿ ಆಗಲ್ಲ, ಆಮೇಲೆ ತೋರಿಸ್ತೀನಿ ನಿಮಗೆ. ಸುಮ್ಮನೆ ರಫ್ ಆಗಿ ಇದು ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಈ ಪೆನ್ಸಿಲ್ ಲೈನ್ಸ್ ಅಂದ್ಕೊಳ್ಳಿ ಅಂತ ಹೇಳಿದ್ದೀನಿ. ಆಮೇಲೆ ನಿಮಗೆ ಅದು ಫೈನಲ್ ಔಟ್ಪುಟ್ ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಫಸ್ಟ್ 0 ಹಾಕ್ಕೊಳ್ಳಿ. ಇವಾಗ ನೀವು 0 ಹಾಕ್ಕೊಂಡಾಗ the advantage of having a circle is you can turn his face in any angle, in any direction. So that's the beauty of a circle. I will show you that. ಈ ಕಡೆಗ ಅವರಿಗೆ ಕಾಣಿಸುತ್ತಾ ಇಲ್ಲ ಅಂತ ಸ್ಟ್ರೈಟಾ? ಓಕೆ ಓಕೆ ಓಕೆ. See, if you want to draw a face, make a circle. See, for example, you can turn that side. You can look at us. You can look down. See, one day face only, you can make him look in any direction. ಮೇಲ್ ನೋಡೋ ಥರ ಮಾಡ್ಬೋದು. ಎಲ್ಲಾನು ಒಂದೇ ಫೇಸಲ್ಲಿ ಮಾಡಬೇಕು ಅಂತಲ್ಲ, ನಿಮ್ಮ ಕ್ಯಾರೆಕ್ಟರ್ನ ಯಾವ ಡೈರೆಕ್ಷನ್ಗೆ ತಿರುಗಿಸ್ಬೇಕು, ಫ್ರಂಟಾ
90 degrees, 45 degrees, then full side face. ಈ ಥರದ್ದೆಲ್ಲನೂ can do it just by having a set piece. See, that's the beauty of first thing is that. So then you draw something like this. Roughly draw it with pencil. On that you are going to ink. So it rough agi, after you draw roughly like this, you can put cloths on. Something like this, rough, just draw it roughly. On that, for example,
See, what is the action? Did you learn something from this, or do you want to know more about that? If you have any questions, you can ask. Do you have any questions? Yeah, once again, possibly you may explain the difference between Cartoon is a humorous drawing where you make commentary on some social issues. You know, like if there is, for example, you know, a lot of potholes. You see them everywhere, and you know, you can draw a cartoon on that subject for that. For example, I mean, there are so many issues are there. It's not just one or two issues. There are plenty of issues are there. This is, I mean, you can choose any subject which is causing inconvenience to the common public, and you can do a cartoon on that. That's the beauty of cartooning. Whereas caricature is purely a humorous thing. You know, you draw a person's caricature, and if they make an, I mean, if you work for a newspaper, if they have made a write-up on that person, they'll use that caricature for that, for that article. You know, that's how caricatures being used. One more thing, you know, there are so many companies, you know, IT companies. I mean, they do, you know, like annual day or something like that. They call for caricatures to do the caricatures on the subject, and they pay extremely well for those kind of things. They hire caricatures for 4 hours. They pay well. That's a good one of the substitute money for the cartoonists. And some of them publish their own caricatures, and plenty of like that. How much time I'm left with? How much time I'm left with? 10 minutes. Okay, okay. I try to cover as much as possible within that time. See, why I'm insisting on learning caricatures is, I will tell you, cartoons and caricatures is that you can go into any field like animation, you can draw graphic novels, you can draw comics, you can draw caricatures. See, it's all a part of that, you know, one thing if you learn drawing, basic drawing, you know, then you can do all these things simultaneously. You don't have to. That's why for that, to draw a good cartoon or a caricature, you have to practice, practice, practice. That's the only way. There's no shortcut for that. There are no shortcuts for you know, learning cartoons. Only thing is you have to practice, and it's not just practicing. You have to read a lot. I mean, you should read novels, you should read newspapers, magazines, anything you get hold of, you should keep reading, because it will enhance your, you know, knowledge. Basically, that's the. You have to do 2 things to be a cartoonist. One is practice, then you have to read. That those are the only 2 options you have for to learn how to make cartooning, because it's not just a drawing here. It's also the idea which matters. A cartoonist has to draw cartoon as well as he has to get the idea. No? That has to be put into that. That's how cartoons are done. Whereas comics is a different thing. I will show you sample. I mean, roughly I will show you. See that the difference between graphic. Yeah, please. ಹೌದು ಸರ್. ಅದನ್ನೇ ಹೇಳೋದು. ಎರಡೂ ನೀವು ಎಲ್ಲಿ ಏನೇನು ನಾಲೆಡ್ಜ್ ಬರುತ್ತೋ ಇಲ್ಲ ಪುಸ್ತಕ ಅಲ್ಲ, ಅದನ್ನೇ ಹೇಳಿದ್ದು. ನಾವೆಲ್ಸ್ ಓದಬೇಕು, ಕತೆ ಬುಕ್ ಓದ್ಬೇಕು, ಅಲ್ಲ ಇದು ಎಲ್ಲಾನು ಕರೆಕ್ಟ್. ಬರೀ ನೀವು ಟೆಕ್ಸ್ಟ್ ಬುಕ್ ಓದಿ ಅಂತ ಹೇಳ್ತಾ ಇಲ್ಲ ನಾನು. ಅಪಾರ್ಟ್ ಫ್ರಮ್ ದ್ಯಾಟ್ ಯು ಹ್ಯಾವ್ ಟು ರೀಡ್. ಐ ಮೀನ್ ಇವಾಗೇನು ಎಲ್ಲದರಲ್ಲೂ ನ್ಯೂಸ್ ಎಲ್ಲ ಕಡೆ ಸಿಗುತ್ತೆ. ಯಾ ಎಕ್ಸ್ಪೀರಿಯನ್ಸ್ ಯು ವಿಲ್ ಕಮ್ ಆಟೋಮೆಟಿಕ್ಲಿ.
Yeah, it's an experience. Yeah, exactly. No, that's correct. I was talking about how to make comics and what is the difference between comics and graphic novels? I will tell you. See, comics are made within 32 pages, full color. I wish I would have shown you some of the samples which I had brought, but since there is no time, I will just explain it. To See, whereas, because it needs a lot of time. Actually, it should have been a one-day program. It is not so easy to finish everything in a very short time. But still, I will try to explain. See, whereas graphic novels is narrating a story through pictures. Some of the graphic novels, will not have a single word in them. Not a single word. ಇಡೀ ಪುಸ್ತಕ ಬರೀ ಚಿತ್ರಗಳಲ್ಲೇನೆ ಮಾಡ್ಕೊಂಡು ಹೋಗಿರ್ತಾರೆ. ಬರೀ ಚಿತ್ರಗಳಲ್ಲೇ ಕಥೆ ಹೇಳೋದು. ಅವನಿವಾಗ ಈ ಬಾಟ್ಲ್ ತಗೊಂಡು ನೀರು ಕುಡಿತಾನೆ ಅಂತ ಇಟ್ಕೊಳ್ಳಿ. ಫಸ್ಟ್ ಅವನು ಕೈ ಹಾಕ್ತಾನೆ ಬಾಟ್ಲಿಗೆ, ಎತ್ಕೋತಾನೆ, ಇನ್ನೊಂದು ಫ್ರೇಮು ನೀರು ಕುಡಿತಾ ಇರೋದು. ಸಿ ದಟ್ಸ್ ಹೌ ಇಟ್ ರನ್ಸ್. ಅವನು ಒಂದು ಅಕ್ಷರ ಬರ್ದಿರಲ್ಲ ಅದರಲ್ಲಿ, ಬಟ್ ಯು ಸ್ಟಿಲ್ ಅಂಡರ್ಸ್ಟ್ಯಾಂಡ್ ಇಟ್. ಅದು ಗ್ರಾಫಿಕ್ ನಾವೆಲ್ಸ್ ಅಂತಾರೆ. ಅಂದರೆ ಅದು 600-700 ಪೇಜ್ ಗಟ್ಟಲೆ ಹೋಗುತ್ತೆ, ಲೈಕ್ ಎ ರೆಗ್ಯುಲರ್ ನಾವೆಲ್. ಬಟ್ ದ ಡಿಫ್ರೆನ್ಸ್ ಈಸ್ you tell the whole story through pictures, whereas a writer writes down, tells his story through words. That's the difference between. But in words also you can drop him in first picture. Yeah, there are some cartoonists who never use a single word in them. See, it's very difficult, I will tell you. Without using, words, captions, it's very difficult to draw graphic novels because it's easy to communicate. At least 1 or 2 words. Adadru bekalla. Adu graphic novels. Whereas comics is totally different. Tumba words irutte, communicate irutte, ಒಂದು ಕ್ಯಾರೆಕ್ಟರ್ ಜೊತೆ ಇನ್ನೊಂದು ಕ್ಯಾರೆಕ್ಟರ್ ಕಮ್ಯುನಿಕೇಟ್ ಮಾಡುತ್ತೆ. ಅದರಲ್ಲಿ ಒಂದು ಕತೆ ಹೇಳ್ತಾ ಹೋಗ್ತೀರಿ. ಕತೆ ಅಂದರೆ ಮಕ್ಕಳಿಗೆ ತುಂಬ ಹ್ಯೂಮರಸ್ ಆಗಿ ಕಾರ್ಟೂನ್ ಸ್ಟೈಲಲ್ಲಿ ಡ್ರಾಯಿಂಗ್ ಮಾಡಿ ಅದನ್ನೆಲ್ಲ ಮಾಡಿ ಅದನ್ನು ಮಾಡೋದಕ್ಕೆ ಕಾಮಿಕ್ಸ್ ಅಂತಾರೆ. ಇಲ್ಲಿ ನಾನು ಒಂದು ಸ್ಯಾಂಪಲ್ ಸುಮ್ಮನೆ ರಫ್ ಆಗಿ ನಿಮಗೆ ತೋರಿಸ್ತೀನಿ. ಒಂದು ಕ್ಯಾರೆಕ್ಟರ್ ತಗೋಣ. ಯಾವ ಥರ, ಕಾಮಿಕ್ಸು ಅಥವಾ ಗ್ರಾಫಿಕ್ ನಾವೆಲ್ಲ? ಯಾವ್ದಾದ್ರು ಒಂದು ಮಾಡೋಣ. ಯಾವುದು? ಕಾಮಿಕ್ಸ್. ಫಸ್ಟು ಕಾಮಿಕ್ಸಲ್ಲಿ ಏನು ಮಾಡಬೇಕು ಅಂದರೆ, this the page, assuming you are doing it in A4 size paper. ಇದರಲ್ಲಿ ಬಾಕ್ಸು ಎಕ್ಸಾಕ್ಟ್ ಆಗಿ ಇದೇ ಥರ ಇರಬೇಕು ಅಂತ ಏನಿಲ್ಲ. ಇಲ್ಲಿಗೆ ಕಟ್ ಮಾಡ್ಕೋಬೋದು, ಇಲ್ಲಿ ಕಟ್ ಮಾಡ್ಬೋದು, ಹೀಗೆ ಕಟ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ನಾನು ಸಿಂಪಲ್ ಆಗಿ ಸರಳವಾಗಿ ತೋರಿಸೋದಕ್ಕೆ ಐ ಆಮ್ ಟ್ರೈಂಗ್ ಟು ಶೋ ಯು ಹೌ ಇಟ್ ಕ್ಯಾನ್ ಬಿ ಡನ್ ಇನ್ ಎ ವೆರಿ ಸಿಂಪಲ್ ವೇ. ಫಸ್ಟ್ ಥಿಂಗ್, ಯು ಕ್ಯಾನ್ ಡೂ ವಾಟ್ ಎವರ್ ಯು ಲೈಕ್. ಯು ವಿಲ್ ಹ್ಯಾವ್ ದಿ ಫ್ರೀಡಮ್ ಟು ಡೂ. ಸೊ ವಿಲ್ ಟೇಕ್ ಎ ಕ್ಯಾರೆಕ್ಟರ್, a boy, for example.
ಸೊ ಇವರಿಬ್ಬರು ಸ್ವಿಮ್ಮಿಂಗ್ ಹೋಗ್ತಾ ಇದ್ದಾರೆ ಹುಡುಗರು. ಈ ಥರ ಕನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನಾನು ಸುಮ್ಮನೆ ರಫ್ ಆಗಿ ಬರೀತಾ ಇದ್ದೀನಿ, ಯಾಕಂದರೆ ಅದಕ್ಕೆಲ್ಲ ಪೆನ್ಸಿಲ್ ಸ್ಕೆಚ್ ಹಾಕ್ಕೊಂಡು ಡೀಟೇಲ್ ಆಗಿ ಮಾಡಬೇಕಾಗುತ್ತೆ. ಬಟ್ ಸುಮ್ಮನೆ ನಿಮ್ಗೊಂದು ಐಡಿಯಾ ಬರೋದಕ್ಕೆ. So iದ್ರ ಜೊತೆಗೆ you can add backgrounds and all those things. I can keep doing for the whole day. That's, I mean, this is how we know we make comics. First, take the page, break them into panels in whichever style you want. Then, all you have to do is take your character, because you have the story already by the time. Before you start a comic, you will have to have a story, storyboard, pencil drawings, everything keep ready, and you can carry with that. I mean, it's not a very difficult thing to do. Only thing, you should have the clarity how to do it and how to build characters. First of all, you should have the characters ready. In all the directions, like front, side face, back, then 3/4. All these characters should be ready with you before you even start drawing comics. So I hope you learned something, because I can't teach you the whole thing in 1 hour. It takes time, because normally I conduct workshops all over India. Only thing, I do it for 2 days, because only thing today I didn't ask you to draw, because you are not come prepared for the because it's a very short duration course. That's why. Workshop. Yeah, exactly. Because I ask them to do the participants, I give them the work then and there itself, and I have to produce and show it to me. That's how it works. Because what happens is, I just keep demonstrating something, they just see it and they will go away. Actually, that's not the way to do it. It has to be done. It's an interactive. It should be an interactive session. Then only it makes sense. First step, then only it is Yeah, exactly. You have done that. Yeah. Thank you. Thank you, sir.
So nice. So this is the curtain raiser. Yeah. We will have the film lecture. Sure, I would love to come. And this place is beautiful, I think. I mean, this is the second time I'm coming. The last time I'd come, I went to James' house. He lives here. Yeah. Thank you. Sorry. I think I dragged, I've taken 10 minutes. So nice of you to sit through it. I hope you enjoyed it. And at least you learned something. And I hope I expose some part of cartooning and caricature to you. Thank you very much. And please consider that, if you don't mind. In a way, a writer also should be a cartoonist. Yeah. I know. I mean, we have an associate called Indian Institute of Cartoonists. He is the president for it, and I'm one of the directors for that institute. Yeah. Any questions? I forgot to ask you that. Any questions? Any doubts? I'm happy they don't have doubts. Because they have learnt everything, you know. I would have asked so many questions if I were to be in their seat. It means they have learnt everything and every tricks of the trade. What do you call them? Okay. Thank you. ನೀರು ಒಂದೇ ಒಂದು ನಿಮಿಷ ಎಕ್ಸ್ಕ್ಯೂಸ್ ಮೀ ಮೈ ಬ್ರಷ್ ಫಾಲೋನ್ ಐ ಥಿಂಕ್ ಯಾ ಥ್ಯಾಂಕ್ ಯು ಅವರು ಹೇಳಿದ್ದು ನಿಮಗೆ ತಿಳಿದಿದೆ ಅಂತ ಅಂದ್ಕೊಂಡಿದ್ದೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ಇನ್ನೊಂದು 5 ನಿಮಿಷ ನಾವು ಏನಾದರೂ ಇದ್ದರೆ ಕೇಳ್ಬೋದು. ಸೊ ಐ ಹೋಪ್ you have got the essence of what he has said. So if you have any queries still, you are welcome to ask. Incidentally, by any chance, if you have missed something, I would just mention a couple of remarks he made on caricature and cartooning. Yeah, students, yeah, your attention. So when he started, so primarily he said, in fact, to caricature a child is a difficult task because all the features won't be fully formed at that time. So that is the reason why it is difficult. It's a difficult task. Men and women, of course, initially he rather caricatured a couple of women. Easier to caricature men rather than women. Women again have difficult features, and also so many men may not have all the hairs and all that. So, but easier to caricature men than women. So that was another comment. Then, in fact, the difference between caricature and cartooning, so that he explains. So caricature, you focus on one of the features. It could be primarily the physical feature, and you highlight that feature. So I always remember. So when Indira Gandhi was caricature, her nose used to be. Yeah, that used to be long. So you also saw a couple of caricatures being drawn and certain trait, certain quality being highlighted. So that is caricature. But in case of cartoon, so there will be a comment. There could be a comment. It could be a social comment on society. There could be a problem. So cartoon is associated with a comment. So that's the difference. Then of course, there was other discussion that when Professor K.P. Rao was being caricatured, he also mentioned, so his mind is always full of the alphabets and letters and
So that could also be featured, and he said lack of time, lack of time. Otherwise, he could also be shown in that way. So mind also. And yeah, and he was also and he was also saying, so you need to observe, you need to read books so that you also get ideas. You also need to observe life. And our friend also commented, of course, reading books is one thing, but at the same time you also need to read society. You need to understand society, social issues. So observation, so that can also make you a better artist. So I think these are some of the comments, and also he, in fact, yeah. 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 Yes. Yeah. So Dr. N.P. Bhatt is a major writer. He's a German scholar, Kannada, English scholar, and many books. And recently he was also the president of Udupi Kannada Sahitya Sammelan. So, and of course you have seen him demonstrating comics, how comics could be drawn. And it could also be a very lucrative occupation, profession. One can take it up as a profession. One could be a cartoonist in a newspaper or in a media organization. Or today, of course, even in the corporate sector, they would require artists primarily for their own different materials. So it could be taken up as a profession as well. So in fact, if you read the details, on the back page of this book, you would also get to know. So what all the artist Gujar, who also sounds like Guljar, has done. Incidentally, he has illustrated for more than 1,300 books, produced 25 comic books, etc. And prime ministers, and of course recently he has also been experimenting with painting per se. Prime ministers, chief ministers, and Nobel Prize winning scientists are also. Yeah. Because I didn't know that. They come to know through somebody and of a Nobel Prize winning. Chandrasekhar. Then most of them are Indian as well as foreign scientists. Okay. I can't remember the names, and it's difficult to pronounce also. Yeah. I have the list with me. Yes. So you can imagine the kind of artist Gujar is. In fact, Nobel Prize winning scientists have been rather they figure in Gujar's world. So as I said, finally, so this is his curtain raiser, and we will have the film done later. Thank you so much. Thank you so much. Should I come down? So nice of you. Thank you, sir. ಬೋರ್ ಆಯ್ತಾ ಮೇಡಮ್?
Can I?